ಈಗ ಬರ್ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಪ್ರೀತಿಯ ಯುವ ಸಾರಥಿಯನ್ನ. ದೇವೇಗೌಡರ ಅನುಭವದ ನಡೆಯನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಕುಮಾರಣ್ಣನ ಅಭಿವೃದ್ಧಿಯ ಪಥದಿಂದ ಸ್ಫೂರ್ತಿಯನ್ನ ಪಡಿತಾ ಈ ಇಬ್ಬರು ದಿಗ್ಗಜರ ಸಂಗಮವೇನೋ ಎನ್ನುವಂತೆ ನಮ್ಮ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಕರ್ನಾಟಕದ ಮೂಲೆ ಮೂಲೆಗೆ ಕೊಂಡೊಯ್ತಾ ನೆಲದ ಹಿತಕ್ಕಾಗಿ ನಾವೆಲ್ಲರೂ ಒಂದಾಗೋಣ ಅಂತ ಮುನ್ನಡೆಸ್ತಾ ಇರುವಂತಹ ನಮ್ಮ ಪ್ರೀತಿಯ ಯುವ ಸಾರಥಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಬರ್ಮಾಡ್ಕೊಳ್ಳೋಣ. ಯುವ ಜನತಾದಳದ ಮಾನ್ಯ ರಾಜ್ಯಾಧ್ಯಕ್ಷರು ಬಂದು ಈಗ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತಾಡಲಿದ್ದಾರೆ. ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಜೆಡಿಎಸ್ ನ ಭವಿಷ್ಯದ ಸಾರಥಿಯನ್ನ ಬರ್ಮಾಡ್ಕೊಳ್ಳೋಣ. ನಿಖಿಲ್ ಕುಮಾರಸ್ವಾಮಿ ಅವರ ನುಡಿಗಳನ್ನ ಕೇಳೋಣ. ಇಂದಿನ ಈ ಐತಿಹಾಸಿಕವಾದಂಥ ವಿಜಯಪುರ ಜಿಲ್ಲೆಯ ಪವಿತ್ರವಾದಂಥ ಒಂದು ಭೂಮಿಯಲ್ಲಿ ಸಿದ್ದೇಶ್ವರ ಅಪ್ಪಾಜಿ ಅವರ ನಡೆದಾಡಿದಿರ್ತಕ್ಕಂಥ ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ಸೇರಿರ್ತಕ್ಕಂಥ ಬಿಜಾಪುರ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ ಸೇರಿದಂತೆ ಕಿತ್ತೂರು ಕರ್ನಾಟಕದ ಮತ್ತು 5 ಜಿಲ್ಲೆಗಳಿಂದ ಹಳ್ಳಿಗಳಿಂದ ಬಂದು ಇವತ್ತು ಜನತಾ ಪಕ್ಷದ ಈ ಕಾರ್ಯಕ್ರಮದ ಯಶಸ್ಸಿಗೆ ವಿಶೇಷವಾಗಿ ಹಳ್ಳಿಗಳಿಂದ ಬಂದಿರತಕ್ಕಂಥ ಎಲ್ಲ ತಂದೆ ತಾಯಂದಿರುಗಳಿಗೆ, ಯುವ ಸಮುದಾಯದ ನನ್ನ ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿಯರಿಗೆ, ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದಿಂದ ವಂದನೆಗಳನ್ನ ಅರ್ಪಿಸಲಿಕ್ಕೆ ಬಯಸ್ತೇನೆ. ಈಗಾಗಲೇ ಸಾಕಷ್ಟು ಸಮಯ ಮೀರೋಗಿದೆ. ಮಧ್ಯಾಹ್ನ 12 ಗಂಟೆಗೆ ಸಮಾವೇಶ ಪ್ರಾರಂಭ ಆಗಬೇಕಾಗಿತ್ತು. ಬಹುಶಃ ಇವತ್ತು ದೊಡ್ಡ ಮಟ್ಟದಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಹಳ್ಳಿಗಳಿಂದ ಏನು ಆಗಮಿಸಿದ್ದೀರಿ, ವೇದಿಕೆ ಮೇಲೆ ಕೂತಾಗ ಸಾಕಷ್ಟು ಜನ ಸ್ಥಳೀಯ ಮುಖಂಡರುಗಳು, ಹಿಂದೆ ಮತ್ತಷ್ಟು ಜನ ಗಾಡಿಯಿಂದ ಇಳಿದಿದ್ದಾರೆ. ಆದರೆ ಬಂದು ಕೂತ್ಕೊಳ್ಳೋದಕ್ಕೆ ಬಹುಶಃ ಜಾಗವೇ ಇಲ್ಲ ಅಂತಕ್ಕಂಥದ್ದು ಬಂಡಪ್ಪಣ್ಣವರು ಏನು ಹೇಳ್ತಾ ಇದ್ದಾರೆ ಹಿಂದೆಯಿಂದ. ಇತ್ತೀಚಿನ ದಿನಗಳಲ್ಲಷ್ಟೇ ಹಾಸನ ಜಿಲ್ಲೆಯಲ್ಲಿ ನಡೆದಂತ ಜನತಾ ಸಮಾವೇಶ ಬಹುಶಃ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶವನ್ನ ತಂದುಕೊಟ್ಟಿದೆ. ಅದಾದ ನಂತರ ಕಿತ್ತೂರು ಕರ್ನಾಟಕ ಭಾಗದಲ್ಲಿಯೂ ಕೂಡ ಅದೇ ರೀತಿಯಾದಂಥ ಒಂದು ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡಿಕೊಳ್ಬೇಕು ಅಂತಕ್ಕಂಥ ಆದೇಶವನ್ನ ಪಕ್ಷದ ವರಿಷ್ಠರು ಕೊಟ್ಟಂತ ಸಂದರ್ಭದಲ್ಲಿ ಬಹುಶಃ ಬಹಳ ಜನ ಅಂದ್ಕೊಂಡಿರ್ತಾರೆ, ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಜನತಾದಳ ಪಕ್ಷ ಎಲ್ಲಿದೆ ಅಂತ. ಆದರೆ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಜನತಾದಳ ಪಕ್ಷ ಅತ್ಯಂತ ಸುಭದ್ರವಾಗಿದೆ, ಗಟ್ಟಿಯಾಗಿ ನೆಲೆ ಊರಿದೆ ಅಂತಕ್ಕಂಥ ವಿಶ್ವಾಸದೊಂದಿಗೆ ತಾವೆಲ್ಲರೂ ಕೂಡ ಇವತ್ತು ಅತ್ಯಂತ ಬೃಹತ್ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಪಾತ್ರಧಾರರಾಗಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪಕ್ಷದ ವರಿಷ್ಠರು, ಮಾಜಿ ಪ್ರಧಾನಮಂತ್ರಿಗಳು, ಈ ಪಕ್ಷದ ಸ್ಥಾಪಕರು ಸನ್ಮಾನ್ಯ ಶ್ರೀ ದೇವೇಗೌಡರು ಸಾಹೇಬರ ಮಾರ್ಗದರ್ಶನದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕೇಂದ್ರದ ಸಚಿವರು, ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ಹೆಮ್ಮೆಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರ ನಾಯಕತ್ವದಡಿ ಇಡೀ ರಾಜ್ಯ ವ್ಯಾಪ್ತಿ ಬಂದಿರತಕ್ಕಂಥ
ಪಕ್ಷದ ನಾಯಕರುಗಳು ಇವತ್ತು ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಆದರೆ ನಿಜವಾದಂತ ಪಕ್ಷದ ಅಧಿನಾಯಕರು ಅಂತಕ್ಕಂಥದ್ದು ಜನತಾದಳ ಪಕ್ಷದಲ್ಲಿ ಇರ್ತಕ್ಕಂಥವರು ಜನತಾದಳ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತರುಗಳು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ಬಹಳ ಘಂಟಾಘೋಷವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಬಹಳ ಜನ ರಾಜಕೀಯವಾಗಿ ಜನತಾದಳ ಪಕ್ಷವನ್ನ ವಿರೋಧಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ, ರಾಜಕೀಯವಾಗಿ ನಮ್ಮನ್ನ ಟೀಕಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಜನತಾದಳ ಪಕ್ಷ ಕೇವಲ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ, ಜನತಾದಳ ಪಕ್ಷ ಕೇವಲ ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಂತ ಸುಳ್ಳು ಅಪಪ್ರಚಾರವನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ಹಲವಾರು ವರ್ಷಗಳಿಂದ ನೋಡ್ತಾ ಇದ್ದೇವೆ. ಆದ್ರೆ ಇವತ್ತು ವೇದಿಕೆ ಮೇಲೆ ಬಿಜಾಪುರ ಜಿಲ್ಲೆಯ ಶಾಸಕರು ರಾಜುಗೌಡರು ಕೂಡ ಈಗ ತಾನೇ ಮಾತನಾಡಿದ್ದಾರೆ. ಬಸವನ ಬಾಗೇವಾಡಿಯ ಮುಂಬರ್ತಕ್ಕಂಥ ದಿನಗಳಲ್ಲಿ ಶಾಸಕರಾಗ್ತಕ್ಕಂಥ ಅಪ್ಪುಗೌಡರು ಮಾತನಾಡಿದ್ದಾರೆ. ಜೊತೆಯಲ್ಲಿ ಇಂಡಿಯಾ ಅತ್ಯಂತ ಸಾಮಾನ್ಯರಲ್ಲಿ ಒಬ್ಬರಾಗಿ ಬಹುಶಃ ಅವರು ಮಾತಾಡಬೇಕಾದ್ರೆ ಅವರ ಮಾತಿನಲ್ಲಿ ಇದ್ದಂತ ಆ ನೋವನ್ನ, ಅವರ ಭಾವನೆಗಳನ್ನ ಅವರು ವೇದಿಕೆ ಮೂಲಕ ಏನು ಹಂಚ್ಕೊಂಡ್ರು. ಒಂದು ನಾನು ಬಿ ಡಿ ಪಾಟೀಲ್ರಿಗೆ ಈ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತನಾಗಿ ಪಕ್ಷದ ವರಿಷ್ಠರ ಮುಂದೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಬಿ ಡಿ ಪಾಟೀಲ್ರು ಆರ್ಥಿಕವಾಗಿ ಸದೃಢರು ಇಲ್ಲದೆ ಇರಬಹುದು, ಆದ್ರೆ ಅವರಲ್ಲಿ ಇರ್ತಕ್ಕಂಥ ಹೃದಯ ಶ್ರೀಮಂತಿಕೆ ಬಹುಶಃ ಮುಂದೊಂದು ದಿನ 2 ಚುನಾವಣೆಗಳಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಹಾಗೂ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಪಕ್ಷದಿಂದ ಅವರಿಗೆ ಇಂಡಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡತಕ್ಕಂಥ ಒಂದು ಅವಕಾಶವನ್ನ ಏನು ಕೊಟ್ಟಿದ್ರು. ಅತ್ಯಂತ ಅಲ್ಪ ಮತದಿಂದ ಅವರು ಪರಾರ್ಜಿತಗೊಂಡಿದ್ರು ಕೂಡ ಬಹುಶಃ ಅವರು ಅತ್ಯಂತ ಜನಪ್ರಿಯತೆ ಮತ್ತೆ ಜನಾನುರಾಗಿಗಳಾಗಿ ಇಂಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತಿಗೂ ಕೂಡ ಹೋರಾಟದ ಕಿಚ್ಚನ್ನ ಬಿಡದೆ ಓಡ್ತಾ ಇರ್ತಕ್ಕಂಥದ್ದು ನೋಡಿದ್ರೆ 100ಕ್ಕೆ 100 ಇಂಡಿ ಭಾಗದಿಂದ ಬಂದಿರತಕ್ಕಂಥ ಎಲ್ಲ ತಂದೆ ತಾಯಂದಿರುಗಳು, ಯುವಕ ಮಿತ್ರರು ಮುಂದೊಂದು ದಿನ ಬಿ ಡಿ ಪಾಟೀಲ್ರನ್ನ ಶಾಸಕರಾಗಿ ಮಾಡ್ತೀರಾ ಅಂತಕ್ಕಂಥ ಸಂಪೂರ್ಣ ಆತ್ಮವಿಶ್ವಾಸ ಈ ಪಕ್ಷದ ಒಬ್ಬ ಯುವ ಕಾರ್ಯಕರ್ತನಾಗಿ ನನ್ನಲ್ಲಿದೆ. ಪಾಪ ಕೇಳ್ತೀರಾ, ಜನತಾದಳ ಪಕ್ಷ ಒಂದು ಜಾತಿಗೆ ಸೀಮಿತ ಅಂತ. ಬಿ ಡಿ ಪಾಟೀಲ್ರು ಒಬ್ಬ ಕುರುಬ ಸಮುದಾಯದಿಂದ ಬಂತಕ್ಕಂಥ ಒಬ್ಬ ವ್ಯಕ್ತಿ. ಜನತಾದಳ ಪಕ್ಷ ಯಾವತ್ತಿಗೂ ಕೂಡ ಒಂದು ಜಾತಿಗೋ ಧರ್ಮಕ್ಕೋ ಸಮುದಾಯಕ್ಕೋ ಸೀಮಿತವಾಗಿ ಈ ಪಕ್ಷ 25 ವರ್ಷ ಈ ರಾಜ್ಯದಲ್ಲಿ ಪೂರೈಕೆಯನ್ನ ಮಾಡಿಲ್ಲ. ಹಾಗಾಗಿ ಬಿ ಡಿ ಪಾಟೀಲ್ರು ಇವತ್ತು ಒಂದು ಸಣ್ಣ ಉದಾಹರಣೆ ನಮ್ಮ ಕಣ್ಮುಂದೆ ಇದ್ದಾರೆ. ನಾಗ್ಠಾಣ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು ದೇವಾನಂದ್ ಚೌಹಾಣ್ಜಿರವರು ಮತ್ತೆ ಅವರ ಧರ್ಮಪತ್ನಿ ಸುನೀತಮ್ಮ ಅವರು ಕೂಡ ಇಲ್ಲೇ ಎಲ್ಲೋ ಬಹುಶಃ ಇಲ್ಲೇ ಕೂತಿದ್ದಾರೆ ವೇದಿಕೆ ಮೇಲೆ. ಬಹುಶಃ ಇವತ್ತಿನ ಈ ಒಂದು ಸಮಾವೇಶ ಪ್ರಾರಂಭ ಆದಾಗ ಒಂದು ಕಿರುಚಿತ್ರವನ್ನ ನಾವು ನೋಡ್ತಾ ಇದ್ವು. ಅದರಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಯಾವ ರೀತಿ ಅವರ ಹೋರಾಟದ ಬದುಕನ್ನ ಸಂಪೂರ್ಣವಾಗಿ ಜನರಿಗೋಸ್ಕರ ಮುಡಿಪಿಟ್ಟರು ಅಂತಕ್ಕಂಥದನ್ನ 1982, 83, 85, 89 ಇವೆಲ್ಲವೂ ಕೂಡ ಕಿರುಚಿತ್ರಗಳಲ್ಲಿ ಪ್ರದರ್ಶನ ಆಗ್ತಾ ಇದ್ದದನ್ನ ನಾವು ನೋಡ್ತಾ ಇದ್ವಿ. ಬಿಜಾಪುರ ಜಿಲ್ಲೆ ಮತ್ತೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಆಧುನಿಕ ಭಗೀರಥ ಅಂತಕ್ಕಂಥದ್ದು ಅನ್ನಿಸ್ಕೊಂಡಿದ್ರೆ ಯಾರಾದ್ರೂ ಅದು ಪುಣ್ಯಾತ್ಮ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರು ಇವತ್ತೇನಿಲ್ ಕೂತಿದ್ದಾರೆ ಈ ವೇದಿಕೆಯಲ್ಲಿ. ನಾನಿವತ್ತು ಒಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ, ಒಂದು 2-3 ಅಂಶಗಳನ್ನ ಪ್ರಸ್ತಾವನೆಯನ್ನ ಮಾಡ್ಲಿಕ್ಕೆ ಬಯಸ್ತೇನೆ. 1983ರಲ್ಲಿ ಮೊದಲನೇ ಬಾರಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ನೀರಾವರಿ ಸಚಿವರಾಗಿ ಕೆಲಸವನ್ನ ಏನೋ ಕೈಗೆ ಎತ್ಕೊಂಡ್ರು. ಬಹುಶಃ ಅವತ್ತಿನ ಸಂದರ್ಭದಲ್ಲಿ ಗುತ್ತಿಗೆದಾರರು ಮತ್ತೆ ಅಧಿಕಾರಿಗಳ ಮಧ್ಯೆ ಸಾಕಷ್ಟು ವಿವಾದಗಳಿತ್ತು. ಆ ವಿವಾದಗಳು ಬಹಳ ಕಾಲದಿಂದ ನಿರಂತರವಾಗಿ ನಡ್ಕೊಂಡ್ ಬರ್ತಾ ಇತ್ತು. ಆದ್ರೆ ಆ ವಿವಾದಕ್ಕೆ ಅಂತಿಮ ತೆರೆಯನ್ನ ಎಳೆದು ಒಂದು ಸೆಟಲ್ಮೆಂಟ್ ಫಾರ್ಮುಲಾ ಅಂತಕ್ಕಂಥದನ್ನ ಜಾರಿ ಮಾಡ್ತಾರೆ. ಬಹುಶಃ ಅದು ಮಾಡುವ ಮೂಲಕ ಮತ್ತೆ ಏನೇನು ನೆನೆಗುದ್ದಿಗೆ ಬಿದ್ದಂತ ನೀರಾವರಿ ಯೋಜನೆಗಳಿಗೆ ಮರುಜೀವವನ್ನ ತಂದ್ಕೊಟ್ಟಂತವ್ರು ಇದೇ ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಮತ್ತೆ ಬಿಜಾಪುರಕ್ಕೆ ಬರ್ತಾ ಇದ್ದಂಗೆ ನಾವೆಲ್ಲರೂ ಕೂಡ ಆಲ್ಮಟ್ಟಿ ಬಗ್ಗೆ ಚರ್ಚೆ ಮಾಡ್ತೇವೆ. ಕಾರ್ಯಕರ್ತರು ಯಾವಾಗ್ಲೂ ಹೇಳ್ತಾ ಇರ್ತೀರಿ,
ಆಲ್ಮಟ್ಟಿ ಗೋಡೆಯನ್ನ ಎತ್ತರ ಮಾಡಿದ್ರು ಅಂತ. ಗೋಡೆಯನ್ನ ಎತ್ತರ ಮಾಡ್ತಕ್ಕಂಥದ್ದು ಬಹುಶಃ ಹಂತವಾಗಿ ನಡೀತಾ ಇರ್ತಕ್ಕಂಥ ಆ ಹಿಂದಿನ ಸಂಪ್ರದಾಯ ಏನಿತ್ತು ಅದಕ್ಕೂ ಮೀರಿ ದೇವೇಗೌಡರು ಸಾಹೇಬರು ಒಂದು ಆಲೋಚನೆಯನ್ನ ಮಾಡಿದ್ರು. 15 ಫೀಟ್ ಕ್ರೆಸ್ಟ್ ಗೇಟ್ ಅನ್ನ ಸ್ಥಾಪನೆ ಮಾಡುವ ಮೂಲಕ ಬಹುಶಃ ಅವ್ರು ಯಾವ ರೀತಿ ಆಲಮಟ್ಟಿ ಆ ಒಂದು ಅಣೆಕಟ್ಟಿಗೆ ಜೀವವನ್ನ ಕೊಟ್ಟರು, ಈ ಭಾಗದ 15 ಲಕ್ಷ ಎಕರೆಗೂ ಹೆಚ್ಚಿನ ರೈತರುಗಳ ಒಂದು ಜಮೀನಿಗೆ ಇವತ್ತು ಒಂದು ಹಸಿರು ಕ್ರಾಂತಿಯ ಒಂದು ಪರಿವರ್ತನೆಯನ್ನ ತಂದುಕೊಟ್ಟಂತವ್ರು ಬಹುಶಃ ಇದೇ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತಾನೆ. ಮತ್ತೆ 89ನೇ ಇಸ್ವಿನಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅಮೆರಿಕಾಗೆ ಹೋಗ್ತಾರೆ. ವರ್ಲ್ಡ್ ಬ್ಯಾಂಕ್ನ ಅಧಿಕಾರಿಗಳ ಜೊತೆ ಕೂತು ಚರ್ಚೆಯನ್ನ ಮಾಡ್ತಾರೆ. ಯಾವ್ಯಾವ ನಮ್ಮ ರಾಜ್ಯದಲ್ಲಿ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ನೀರಾವರಿ ಯೋಜನೆಗಳಿದೆ, ವರ್ಲ್ಡ್ ಬ್ಯಾಂಕ್ನ ಅಧಿಕಾರಿಗಳ ಜೊತೆ ಕೂತು ಚರ್ಚೆಯನ್ನ ಮಾಡಿ $325 ಮಿಲಿಯನ್ ಅಂದ್ರೆ ಬಹುಶಃ ಅಂದಿಗೆ ಸಾವಿರಾರು ಕೋಟಿ ರೂಪಾಯಿಯಷ್ಟು ಅವತ್ತು ಅನುದಾನವನ್ನು ಸನ್ಮಾನ್ಯ ದೇವೇಗೌಡರು ಸಾಹೇಬರು ತಗೊಂಡ್ ಬರ್ತಕ್ಕಂಥದಕ್ಕೆ ಕಾರಣಕರ್ತರಾಗ್ತಾರೆ. ಈ ರೀತಿ ಅನೇಕ ಕಾಮಗಾರಿಗಳು ಬಹುಶಃ ಅವರು ಮಾಡಿರ್ತಕ್ಕಂಥದ್ನ ಇವತ್ತು ಬಹುಶಃ ಮಾತನಾಡ್ತಕ್ಕಂಥದಕ್ಕೆ ಪದಗಳಲ್ಲಿ ಇವತ್ತು ಅದನ್ನು ವರ್ಣಿಸ್ಲಿಕ್ಕಾಗೋದಿಲ್ಲ. ಅನೇಕ ವಿಚಾರಗಳಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ನವ್ರು ಏನಪ್ಪಾ ಮಾಡ್ತಾರೆ ಅಂದ್ರೆ, ಇದೇ 2013ರಲ್ಲಿ ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆ ಬರುತ್ತೆ. ಆಗ ಬರ್ತಾರೆ, ಕಾಂಗ್ರೆಸ್ನ ನಡೆ ಕೃಷ್ಣ ಕಡೆಗೆ ಅಂತ ಹೇಳ್ತಾರೆ. ಎಲ್ಲರಿಗೂ ಬಹುಶಃ ಜ್ಞಾಪಕ ಇರಬೇಕು, ಕಾಂಗ್ರೆಸ್ನ ನಡಿಗೆ ಕೃಷ್ಣ ಕಡೆಗೆ ಅಂತ ಹೇಳಿ ಪಾದಯಾತ್ರೆ ಮಾಡಿದವರು, ಆಣೆ ಪ್ರಮಾಣ ಮಾಡಿದವರು, ವರ್ಷಕ್ಕೆ 10,000 ಕೋಟಿ, 5 ವರ್ಷಕ್ಕೆ 50,000 ಕೋಟಿಯನ್ನ ಇಡ್ತೇವೆ ಅಂತಕ್ಕಂಥದ್ದನ್ನ ಹೇಳಿದವರು. ಮತ್ತೇನಾಗುತ್ತೆ, UKP 3ನೇ ಹಂತ 17,000 ಕೋಟಿ ಅವತ್ತು ಸಂಪೂರ್ಣಗೊಳಿಸಬಹುದಾಗಿತ್ತು, 17,000 ಕೋಟಿ ರೂಪಾಯಿ ವೆಚ್ಚದಲ್ಲಿ UKP 3ನೇ ಹಂತ. ಆದ್ರೆ ಸುಳ್ಳು ಭರವಸೆಗಳನ್ನ ಕೊಟ್ಟು ಬಂದಂತ ಕಾಂಗ್ರೆಸ್ನವರು ಸಂಪೂರ್ಣ ಬಹುಮತದಿಂದ ಸರ್ಕಾರವನ್ನ ಮಾಡ್ತಾರೆ, ಆಡಳಿತವನ್ನ ಮಾಡ್ತಾರೆ. ಆದ್ರೆ ಕೊಟ್ಟಂತ ಭರವಸೆಯಲ್ಲಿ ಕನಿಷ್ಠ ಪಕ್ಷ ಅರ್ಧನಾದ್ರೂ ಭರವಸೆಯನ್ನ ಈಡೇರಿಸ್ತಕ್ಕಂಥದ್ರಲ್ಲಿ ಸಂಪೂರ್ಣವಾಗಿ ವಿಫಲರಾಗ್ತಾರೆ ಕಾಂಗ್ರೆಸ್ನವರು. ಅವರು ಮಾಡಿದಂತ ಪಾಪದ ಫಲವೇ 17,000 ಕೋಟಿಗೆ ಇದ್ದಂತಹ ಒಂದು ಪ್ರಾಜೆಕ್ಟ್ ಕಾಸ್ಟ್ ಏನಿತ್ತು, ಆ ಕಾಸ್ಟ್ ಎಸ್ಕಿಲೇಷನ್ ಆಗಿ 87,000 ಕೋಟಿಗೆ ಇವತ್ತು ಹೋಗಿ ತಲುಪಿದೆ. ಹತ್ತತ್ರ 70,000 ಕೋಟಿಯಷ್ಟು 17,000 ಕೋಟಿಗೆ ಆಗ್ಬೇಕಾದಂತ ಕಾಮಗಾರಿ ಸಂಪೂರ್ಣ ಕಾಸ್ಟ್ ಎಸ್ಕಿಲೇಷನ್ ಆಗಿ ಗಗನಕ್ಕೆ ಹೋಗಿ ತಲುಪಿದೆ. ಮತ್ತೆ 2023 ಮೊನ್ನೆ ನಡೆದಂತ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಅಲ್ಲಿಯೂ ಒಂದು ಮಾತು ಕೊಡ್ತಾರೆ. ಏನ್ ಹೇಳ್ತಾರೆ, ಇಡೀ ರಾಜ್ಯದಲ್ಲಿ ನೆನೆಗುತ್ತಿಗೆ ಬಿದ್ದಿರ್ತಕ್ಕಂಥ ನೀರಾವರಿ ಯೋಜನೆಗಳಿಗೆ 2 ಲಕ್ಷ ಕೋಟಿ ಕೊಡ್ತೀವಿ 5 ವರ್ಷದಲ್ಲಿ ಅಂತ ಪ್ರಣಾಳಿಕೆಯಲ್ಲಿ ಇದೇ ಕಾಂಗ್ರೆಸ್ನವರು ಹೇಳ್ಕೊಂಡಿದ್ದಾರೆ. ಅಂದ್ರೆ ವರ್ಷಕ್ಕೆ 40,000 ಕೋಟಿ. ಇಲ್ಲಿಯವರೆಗೂ ಎಷ್ಟು ಕೊಡಕ್ಕಾಗಿದೆ? ಜಲಸಂಪನ್ಮೂಲ ಇಲಾಖೆಯಿಂದ ನೀಡಬೇಕಾಗಿರ್ತಕ್ಕಂಥ ಹಣ ಏನು ನೀರಾವರಿಯ ಯೋಜನೆಗಳಿಗೆ, ಆ ಹಣವನ್ನು ಕೂಡ ಇವತ್ತು ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಿಕೊಂಡು ಇವತ್ತು ಸಂಪೂರ್ಣವಾಗಿ ನಮ್ಮ ರಾಜ್ಯದಲ್ಲಿ ಎಲ್ಲ ನೀರಾವರಿ ಯೋಜನೆಗಳಿಗೂ ಕೂಡ ಇವತ್ತು ಒಂದು ಸ್ಥಗಿತವನ್ನು ಹಾಕಿರ್ತಕ್ಕಂಥದ್ದು ಇದೇ ಕಾಂಗ್ರೆಸ್ನ ಪಕ್ಷ. ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಈ ವೇದಿಕೆ ಮೇಲೆ ಕುಳಿತಿದ್ದಾರೆ. ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಾಗ ಒಂದು ಸುವರ್ಣ ಯುಗ ಕರ್ನಾಟಕ ರಾಜ್ಯ ನೋಡಿದಂತ ದಿನಗಳು. ಬಹುಶಃ ಇವತ್ತು ನಾವು ನೀವು ಅನೇಕ ಬಾರಿ ಚರ್ಚೆ ಮಾಡ್ತಾ ಇರ್ತೇವೆ. 2 ಬಾರಿ ರೈತರ ಸಾಲ ಮನ್ನಾ ಮಾಡಿದ್ದಾರೆ, ಜೊತೆಯಲ್ಲಿ ಗ್ರಾಮ ವಾಸ್ತವ್ಯ ಅಂತಕ್ಕಂಥ ಯೋಜನೆಗಳು, ಭಾಗ್ಯಲಕ್ಷ್ಮಿ ಯೋಜನೆ ಇರ್ಬೋದು, ಸೈಕಲ್ ವಿತರಣೆ ಕಾರ್ಯಕ್ರಮಗಳಿರ್ಬೋದು, ಸಾರಾಯಿ ಲಾಟ್ರಿಯನ್ನ ನಿಷೇಧ ಮಾಡಿದಂಥದ್ದು ಇರ್ಬೋದು. ಈ ರೀತಿ 10 ಹಲವಾರು ಕಾರ್ಯಕ್ರಮಗಳನ್ನ ಅತ್ಯಂತ ಅಲ್ಪ ಅವಧಿಯಲ್ಲಿ ಕೊಟ್ಟಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರು. ಪಾಪ ಬಹಳ ಜನ ನಮ್ಮನ್ನ ಹೀಯಾಳಿಸ್ತಾ ಇರ್ತಾರೆ, ಜನತಾದಳ ಪಕ್ಷ ಸಂಪೂರ್ಣ ಬಹುಮತದಿಂದ ಈ ರಾಜ್ಯದಲ್ಲಿ ಸರ್ಕಾರವನ್ನು ಸ್ಥಾಪನೆ ಮಾಡಕ್ ಆಗೋದಿಲ್ಲ ಅಂತ ವಿರೋಧಿಗಳಿಗೆ ಇವತ್ತು ಈ ವೇದಿಕೆ ಮೂಲಕ ನಾನೊಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಯುದ್ಧದಲ್ಲಿ ಸೈನಿಕರು ಎಷ್ಟು ದೊಡ್ಡ ಗಾತ್ರದಲ್ಲಿ ಇದ್ದಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ, ಸೈನಾಧಿಪತಿಗೆ ಇರ್ತಕ್ಕಂಥ ಧೈರ್ಯ ಎಂತದ್ದು ಅಂತಕ್ಕಂಥದ್ದು ಮುಖ್ಯ. ನಮ್ಮ ಸೈನ್ಯಾಧಿಪತಿಗೆ ಇರ್ತಕ್ಕಂಥ ಧೈರ್ಯ ಮತ್ತೆ ಆ ದಾರಿ ಬಹುಶಃ
ಮುಂದೊಂದು ದಿನ ಜನತಾದಳ ಪಕ್ಷವನ್ನ ಜನತಾ ಸರ್ಕಾರ ಮತ್ತೆ NDA ಮಿತ್ರಕೂಟದ ಸರ್ಕಾರವನ್ನ ಮುಂದೊಂದು ದಿನ ನಾವೆಲ್ಲರೂ ಕೂಡ ಕಾಣ್ತೇವೆ. ಕುಮಾರಣ್ಣ ಅವರು ನಾಯಕರಷ್ಟೇ ಅಲ್ಲ, ಈಸ್ ಜಸ್ಟ್ ನಾಟ್ ಅ ಲೀಡರ್, ಈಸ್ ದ ಟೋಟಲ್ ಮೆಜಾರಿಟಿ ಅಂತಕ್ಕಂಥದ್ದು ಮುಂಬರ್ತಕ್ಕಂಥ ದಿನಗಳಲ್ಲಿ ಬಹುಶಃ ಸಾಬೀತು ಮಾಡ್ತಕ್ಕಂಥ ದಿನ ಬಹಳ ದೂರ ಇಲ್ಲ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ಬಹಳ ಗಟ್ಟಿಯಾಗಿ ಕಾರ್ಯಕರ್ತನಾಗಿ ನಂಬಿದ್ದೇನೆ. ಬಹಳ ಜನ ಮಾಧ್ಯಮದ ಸ್ನೇಹಿತರು ಬೆಳಗ್ಗೆಯೂ ಕೂಡ ನನಗೆ ಪ್ರಶ್ನೆ ಮಾಡ್ತಾ ಇದ್ರು, ಸರ್ 3 ವರ್ಷ ಆಯ್ತು, ಯಾವಾಗ ಬೀದಿಗಿಳಿತೀರಿ, ಯಾವಾಗ ಹೋರಾಟ ಮಾಡ್ತೀರಿ, ಯಾವಾಗ ಕೈಗೆ ಎತ್ಕತ್ತೀರಿ? ಎಲ್ಲರೂ ಕೂಡ ಬೇಸೆತ್ತಿದ್ದಾರೆ, ನಿಮ್ಮ ಪಕ್ಷ ಯಾವಾಗ ಬೀದಿಗಿಳಿತೀರಿ ಅಂತ. ನಾವು ಒಂದು ಸ್ವಲ್ಪ ಸಮಯ ಕೊಡೋಣ ಅಂತ ಕಾಯ್ತಾ ಇದ್ವಿ. ಪಕ್ಷ ಸಂಘಟನೆ ದೃಷ್ಟಿಯಿಂದ ರಾಜ್ಯ ಪ್ರವಾಸ ಹೆಚ್ಚು ಕಮ್ಮಿ ಮುಕ್ತಾಯ ಆಗ್ತಾ ಬಂದಿದೆ. ಮುಂದಿನ ತಿಂಗಳಿಂದ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಮಾರ್ಗದರ್ಶನವಿದೆ, ಸನ್ಮಾನ್ಯ ಕುಮಾರಣ್ಣ ಅವರ ನಾಯಕತ್ವದಡಿ ಪಕ್ಷ ಇನ್ನು 2 ವರ್ಷಗಳ ಕಾಲ ನಿರಂತರವಾಗಿ ಬೀದಿಗೆ ಇಳಿದು ಹೋರಾಟವನ್ನ ಮಾಡ್ತಕ್ಕಂಥ ಶಪಥವನ್ನ, ಪ್ರತಿಜ್ಞೆಯನ್ನ ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯ ಈ ಒಂದು ಸಮಾವೇಶದ ಮೂಲಕ ಈ ಪಕ್ಷದ ಒಬ್ಬ ಯುವ ಕಾರ್ಯಕರ್ತನಾಗಿ ಬಹಳ ಗಟ್ಟಿಯಾಗಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ಈಗಾಗಲೇ ಸಮಯ ಸಾಕಷ್ಟು ಮೀರೋಗಿದೆ, ಇನ್ನೂ ಮಾತನಾಡ್ತಕ್ಕಂಥದಕ್ಕೆ ಹಲವಾರು ವಿಚಾರಗಳಿದೆ. ಆದ್ರೆ ತಾವೆಲ್ಲರೂ ಕೂಡ ಬಹಳ ದೂರದಿಂದ ಬಂದಿದ್ದೀರಿ. ಮತ್ತೆ ತಾವೆಲ್ಲರೂ 70 ಕಿಲೋಮೀಟರ್, 90 ಕಿಲೋಮೀಟರ್, 100 ಕಿಲೋಮೀಟರ್ ದೂರದಿಂದ ಹಳ್ಳಿಗಳಿಂದ ಬಂದಿರತಕ್ಕಂಥ ತಾಯಂದಿಗಳು ಜಾಸ್ತಿ ಜನ ಇದ್ದಾರೆ, ಹಿರಿಯಕರು ತುಂಬಾ ಜನ ಇದ್ದಾರೆ. ಯುವಕರೇನೋ 1-2 ಗಂಟೆ ತಡೆ ಆದ್ರೂ ಕೂಡ ಮನೆಗೆ ಹೋಗ್ತೀರಿ, ಆದ್ರೆ ಎಲ್ಲೂ ಕೂಡ ನಿಮಗೆ ವ್ಯತ್ಯಾಸ ಆಗ್ಬಾರ್ದು. ಹಾಗಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ಮತ್ತೆ ದೇವೇಗೌಡರು ಸಾಹೇಬರು ನಿಮ್ಮನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಸಮಯ 2.5 ಗಂಟೆ ಆಗಿದೆ, ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ದಯಮಾಡಿ ಯಾವ ರೀತಿ ತಾವೆಲ್ಲರೂ ಶಾಂತಿಯುತವಾಗಿ ಪ್ರೀತಿ ಗೌರವ ಅಭಿಮಾನದಿಂದ ಕೂತಿದ್ದೀರಿ, ಇದೇ ರೀತಿ ಎಲ್ಲರೂ ಕೂಡ ಕೂತು ಸನ್ಮಾನ್ಯ ಕುಮಾರಣ್ಣ ಅವರು ಮತ್ತೆ ಮಾನ್ಯ ದೇವೇಗೌಡರು ಸಾಹೇಬರು ಮಾತನಾಡ್ತಕ್ಕಂಥ ವಿಚಾರಗಳನ್ನ ಸೂಕ್ಷ್ಮವಾಗಿ ಗಮನಿಸಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತರಾಗಿ ನಿಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ JDS. ಧನ್ಯವಾದ. ನಲ್ಮೆಯ ವಂದನೆಗಳು, ಅದ್ಭುತವಾದ ನುಡಿಗಳಿಗೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅಂತ ಹೇಳ್ತಾ, ಈ ಒಂದು ಜಾಗ, ಇಷ್ಟು ಅದ್ಭುತವಾದ ಜಾಗವನ್ನ ನಮಗೆ ಮಾಡಿಕೊಟ್ಟಿದ್ದಾರೆ. ಅದರ ಜೊತೆಗೆ ನೀರಿನ ಸರಬರಾಜು ಮಾಡಿರುವಂತಹ ರಾಜು ಜಾಧವ್ ಅವರಿಗೆ ನಲ್ಮೆಯ ವಂದನೆಗಳನ್ನ ಅರ್ಪಿಸ್ತಾ ಇದ್ದೇನೆ. ವಿಜಯಪುರ ಮಹಾನಗರ ಪಾಲಿಕೆಯ ನಲ್ಮೆಯ ಉಪಮೇಯರ್ ಅವರಿಗೆ ವಂದನೆಗಳನ್ನ ತಿಳಿಸ್ತಾ, ದಯಮಾಡಿ ಬೇಗ ಬರಬೇಕು, ಸಮಯದ ಅಭಾವ ಇರೋದ್ರಿಂದ. ಪ್ರೀತಿಯ ಚಪ್ಪಾಳೆ ಬರಲಿ ರಾಜು ಜಾಧವ್ ರವರಿಗೆ ಈ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಕ್ಕಾಗಿ. ನಮ್ಮ ರಾಜು ಗೌಡ್ರವರನ್ನ ಸ್ಮರಿಸೋ ಸಲುವಾಗಿ ಕುಮಾರಣ್ಣವರ ಪರವಾಗಿ, ದೇವೇಗೌಡರ ಪರವಾಗಿ ಗೌರವಿಸ್ಲಿಕ್ಕೆ ಹೇಳ್ತಿದ್ದಾರೆ. ದಯಮಾಡಿ ಸ್ವಲ್ಪ ಸಮಯ ನಮ್ಮ ಜೊತೆ ಸಹಕರಿಸಬೇಕು. ಧನ್ಯವಾದಗಳು ರಾಜು ಜಾಧವ್ ಅವರು. JDS ಬಂಧುಗಳೇ, ಮೊನ್ನೆ ದೆಹಲಿಯ ಸಂಸತ್ನಲ್ಲಿ ಒಂದು ಅಚ್ಚರಿಯ ದೃಶ್ಯಕ್ಕೆ ನಾವು ಸಾಕ್ಷಿಯಾಗಿದ್ವಿ, ಸಾಮಾಜಿಕ ಜಾಲತಾಣದಲ್ಲಿ ನೋಡಿದ್ವಿ. 93 ವರ್ಷದ ದೇವೇಗೌಡರು ಇಡೀ ಸದನಕ್ಕೆ ಕೈ ಮುಗಿದು ಹೇಳಿದಂತಹ ಮಾತುಗಳು ಪಕ್ಷಾತೀತವಾಗಿ ಎಲ್ಲರೂ ನೋಡಿದಂತವ್ರು ಕಣ್ತುಂಬಿ ಬಂತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಾನು ನನ್ನ ಜೀವನದ ಕೊನೆಯ ಹಂತದಲ್ಲಿದ್ದೇನೆ, ಈ ವಯಸ್ಸಿನಲ್ಲೂ ನಾನು ಇಲ್ಲಿಗೆ ಬಂದಿರೋದು ಅಧಿಕಾರಕ್ಕಲ್ಲ, ಈ ದೇಶದ ರೈತರಿಗೆ ನ್ಯಾಯ ಸಿಗಲಿ ಅಂತ ಕೇಳ್ಕೊಳ್ಳೋಕೆ. ನಾನು ಸಾಯೋ ಮೊದಲು ಈ ದೇಶದ ಅನ್ನದಾತನ ಕಣ್ಣೀರು ನಿಲ್ಲೋದನ್ನ ನೋಡಬೇಕು. ಕರ್ನಾಟಕದ ನೀರಾವರಿ ಯೋಜನೆಗಳಿಗೆ ಕೇಂದ್ರದಿಂದ ಸಿಗಬೇಕಾದ ನ್ಯಾಯಯುತ ಪಾಲು ದೊರಕಬೇಕು ಅನ್ನೋ ಕಳಕಳಿಯನ್ನ 93 ವರ್ಷದಲ್ಲೂ ವ್ಯಕ್ತಪಡಿಸ್ತಾರೆ. ಅಂದ್ರೆ ಅದಕ್ಕೆ ಅವರನ್ನ ಅಪ್ಪಟ ಮಣ್ಣಿನ ಮಗ ಅಂದ್ರೆ ದೇವೇಗೌಡರು ಅಂತ ಹೇಳೋದು ನಮ್ಮ ಕರ್ನಾಟಕದ ರಾಜಕೀಯ ಕ್ಷೇತ್ರದ ಅಭಿಮಾನದ ಸಂಕೇತ. ದೇವೇಗೌಡ ಅಪ್ಪಾಜಿಗೆ ಅವರಿಗೆ ಅಭಿಮಾನ ತುಂಬಿದ ಗೌರವ ಸಮರ್ಪಿಸುತ್ತಾ ಈಗ ದಯವಿಟ್ಟು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕಾಗಿ ಒಂದು ಜೋರು ಚಪ್ಪಾಳೆಯ ಮುಖೇನ ಕೇಳ್ಕೊಳ್ತಾ ಇದ್ದೇನೆ. ದೇವೇಗೌಡರ ನುಡಿಗಳನ್ನ ಕೇಳೋಣ. ಬರ್ತಾ ಇದು ಹಾಸನದ ಸಭೆ ಆದಮೇಲೆ
ಎರಡನೇ ಸಭೆ ಕಿತ್ತೂರು ಕರ್ನಾಟಕದಲ್ಲಿ ನನ್ನ ಪಕ್ಕದಲ್ಲೇ ಕೂತಿರ್ತಕ್ಕಂಥ ಏಕೈಕ ಶಾಸಕರು ಶ್ರೀಮಾನ್ ರಾಜಗೌಡರು ಅವರ ನೇತೃತ್ವದಲ್ಲಿ ಅವರ ಒಡನಾಡಿಗಳಾಗಿ ಕಳೆದ ಚುನಾವಣೆಯಲ್ಲಿ ಸೋತಂತ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು, ಅದರಲ್ಲೂ ಪಾಟೀಲ್ರವರು ಏನು ಮಾತನಾಡಿದರು, ಸೋತಿದ್ರು, ಅವರು ಎದೆಗೊಂದಿಲ್ಲ. ನಾನು ಮತ್ತೆ ಕುಮಾರಣ್ಣವರನ್ನು ಮಾರ್ಗದರ್ಶನದಲ್ಲಿ ಹೋರಾಟ ಮಾಡಿ ಮುಂಬರುವ ಚುನಾವಣೆಯಲ್ಲಿ ನಾನು ಮತ್ತೆ ಜಯಶೀಲನಾಗ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸಿದರು. ನಾನು ನೋಡ್ತಾ ಇದ್ದೀನಿ. ಈಗ ತಾನೇ ಯುವ ಮುಖಂಡ ನಿಖಿಲ್ ಕುಮಾರಸ್ವಾಮಿ ಅವರು 2 ಸಾರಿ ಬಂದಿದ್ದಾರೆ ಇಲ್ಲಿಗೆ. ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ 2 ಸಾರಿ ಬಂದು ರಾಜಗೌಡರು ಮತ್ತು ಎಲ್ಲ ನಮ್ಮ ಪಕ್ಷದ ಮುಖಂಡಗಳ ಜೊತೆ ಸಮಾಲೋಚನೆ ಮಾಡಿ ಈ ಭಾಗದ 5 ಜಿಲ್ಲೆಗಳಿಂದ ಶಕ್ತಿ ಮೀರಿ ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಬರಬೇಕು ಅನ್ನೋ ಹುರಿದುಂಬಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ತಾವು ತಾಯಂದಿರು, ಯುವಕರು, ನಮ್ಮ ಹಿರಿಯ ಮುಖಂಡರು ಈ ಸಭೆಗೆ ಬಂದಿದ್ದೀರಿ. ವೇದಿಕೆಯಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಮುಖಂಡಗಳ ಹೆಸರನ್ನು ನಾನು ನಾಡಗೌಡ, ಮಾಜಿ ವೆಂಕಟರಾವ್ ನಾಡಗೌಡ, ಮಾಜಿ ಮಂತ್ರಿಗಳು ಮಲ್ಲೇಶ್ ಬಾಬು ಅವರು, ಹಾಲಿ ಲೋಕಸಭಾ ಸದಸ್ಯರು ಚವಾನ್, ಮಾಜಿ ಶಾಸಕರು ದೇವಾನಂದ ಚವಾನ್ ಅವರು, ನಾನಾಗಲೇ ಹೇಳಿದ್ದೇನೆ ರಾಜಗೌಡರ ಬಗ್ಗೆ, ಬೇಡಿ ಪಾಟೀಲ್ ಅವರು, ಅವ್ರ ಭಾಷಣ ಮಾಡಿದ ಸಂದರ್ಭದಲ್ಲಿ ಪ್ರತಿಯೊಂದು ಅವರ ಮಾತಿನ ದಾಟಿಯನ್ನು ನಾನು ತಿಳ್ಕೊಂಡಿದ್ದೇನೆ. ಕೋರ್ ಕಮಿಟಿಯ ಅಧ್ಯಕ್ಷರು ಕೃಷ್ಣಾರೆಡ್ಡಿ ಅವರು, ಶಾಸಕ ಪಕ್ಷದ ನಾಯಕರು ಸುರೇಶ್ ಬಾಬು ಅವರು, ಶರಣಗೌಡ, ನಮ್ಮ ಪಾಟೀಲ್ ಅವರು, ದೊಡ್ಡಣ್ಣಗೌಡ ಪಾಟೀಲ್ ಅವರು, ಶ್ರೀಮತಿ ಶಾರದಾ ಪೂರ್ಲಾ ನಾಯ್ಕ್, ಶ್ರೀಮತಿ ಕರಿಯಮ್ಮ ನಾಯ್ಕ್, ಅಪ್ಪುಗೌಡ ಮನಗೊಳ್ಳಿ, ಹೀಗೆ ಶ್ರೀಮತಿ ಸುನಿಲಾ ಚವಾನ್, ಅನೇಕ ಮುಖಂಡಗಳಿದ್ದಾರೆ. ನಾನು ಕ್ಷಮೆ ಕೇಳ್ತೇನೆ, ಎಲ್ಲರ ಹೆಸರನ್ನು ಹೇಳಲಿಕ್ಕೆ ಆಗಲಿಲ್ಲ. ದಯಮಾಡಿ ಯಾರು ಅನ್ಯತಾ ಭಾವನೆ ಮಾಡಬಾರ್ದು. ಮಾಧ್ಯಮದ ಸ್ನೇಹಿತರು, ಗೌರವಾನ್ವಿತ ದೃಷ್ಟಿ ಮಾಧ್ಯಮ ಮತ್ತು ಅಚ್ಚು ಮಾಧ್ಯಮದ ಎಲ್ಲ ಸ್ನೇಹಿತರಿದ್ದಾರೆ. ಮಾಜಿ ಶಾಸಕರು, ಮಾಜಿ ಮಂತ್ರಿಗಳು, ಪಕ್ಷದ ಹಿರಿಯ ಕಾರ್ಯಕರ್ತರು, ಮೂಲೆ ಮೂಲೆಯಿಂದ ಬಂದಿರತಕ್ಕಂಥ ಪುಣ್ಯಾತ್ಮರು ನೀವೆಲ್ಲ ಇದ್ದೀರಿ. ನಿಮ್ಮೆಲ್ಲರಿಗೂ ತಲೆಬಾಗಿ ನಾನು ನಮಸ್ಕಾರ ಮಾಡಿ ಕೂತು 4 ಮಾತುಗಳನ್ನು ಆಡಲಿಕ್ಕೆ ನಿಮ್ಮ ಅನುಮತಿಯನ್ನು ಕೇಳ್ತೇನೆ.
ನನಗೆ ಈಗ 90 ವರ್ಷ ನಡೀತಾ 93. ಹೌದು, ನಾನು ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿದೆ. ನಾನೇನು ಮತ್ತೆ ಮಂತ್ರಿ ಆಗಲ್ಲ, ಮುಖ್ಯಮಂತ್ರಿ ಆಗಲ್ಲ, ಪ್ರಧಾನಮಂತ್ರಿ ಆಗಲ್ಲ. ಯಾಕೆ ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿದೆ? ಈ ಭಾಗದ ಮಹಾಯುದ್ಧೆ ಯಾವ ನಮ್ಮ ಹಿರಿಯರು ಭೀಕರ ಬರಗಾಲ ಬರೋದು, ಗೋವಾಕ್ಕೆ ಗುಳೆ ಹೋಗೋರು, ಮಹಾರಾಷ್ಟ್ರಕ್ಕೆ ಗುಳೆ ಹೋಗೋರು. ಇಲ್ಲಿಯ ಪರಿಸ್ಥಿತಿಯನ್ನ ನಾನು ವಿರೋಧಿ ಪಕ್ಷದ ನಾಯಕನಾಗಿ 1973ರಿಂದ ಈ ಭಾಗದ ಎಲ್ಲ ಮೂಲೆಯನ್ನ ಸುತ್ತಿದ್ದೇನೆ. ಅನೇಕರಿಗೆ ಗೊತ್ತಿಲ್ಲ ದೇವೇಗೌಡರು ಏನು ಮಾಡಿದ್ದಾರೆ. ಇವತ್ತು ನಾನು ನಿಮ್ಮನ್ನ ಏನು ಕೇಳಲಿಕ್ಕೆ ಬಂದಿದ್ದೇನೆ ಅಂದರೆ, ನನಗೆ ಅಧಿಕಾರ ಕೊಡಿ ಅಂತ ಕೇಳಲಿಕ್ಕೆ ಬಂದಿಲ್ಲ. ಯಾವ ಒಂದು ಪ್ರಾದೇಶಿಕ ಪಕ್ಷವನ್ನ 1978ರಲ್ಲಿ ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಮಂತ್ರಿ ಆದಾಗ ಈ ಪಕ್ಷವನ್ನ ನನ್ನ ತಲೆಗೆ ಕಟ್ಟಿದರು. ದೇವೇಗೌಡರೇ, ನೀವು ವಿರೋಧಿ ಪಕ್ಷದ ನಾಯಕರಾಗಿ ಅತ್ಯಂತ ಉತ್ತಮವಾದ ಕೆಲಸ ಮಾಡಿದಿರಿ, ನೀವು ಪಕ್ಷವನ್ನು ಬೆಳೆಸಿ. ಅದಾದ ಮೇಲೆ ಏನೇನು ಘಟನೆ ಆಯಿತು ನಾನು ಮಾತನಾಡಲಿಕ್ಕೆ ಹೋಗಲ್ಲ. ಯಾರ ಬಗ್ಗೆನೂ ನಾನು ಲಘುವಾಗಿ ಮಾತನಾಡಲಿಕ್ಕೆ ಬಂದಿಲ್ಲ. ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. 1980 ಇಂದಿರಾ ಗಾಂಧಿಯವರು ಕಮಲಾಪತಿ ತ್ರಿಪಾಠಿ ಅವರನ್ನ ಕಳಿಸಿ ದೇವರಾಜರು ಕಾಂಗ್ರೆಸ್ಸಿಂದ ಹೊರಗೆ ಹೋಗಿದ್ದಾರೆ, ನಿಮ್ಮನ್ನ ಮುಖ್ಯಮಂತ್ರಿ ಮಾಡ್ತೀನಿ. ಕಮಲಾಪತಿ ತ್ರಿಪಾಠಿ ಅವರು ಬಂದು BM ಪಾಟೀಲ್ ಮನೆ 2 ಸಭೆ ಆಯಿತು. KK ಮೂರ್ತಿ, ಶ್ರೀಮನ್ ಗುಂಡೂರಾವ್, ಕಮಲಾಪತಿ ತ್ರಿಪಾಠಿ 2 ಸಭೆ. ನಾನು ಹೇಳಿದೆ ಯಾವುದೇ ಕಾರಣದಿಂದ ಸಾಧ್ಯ ಇಲ್ಲ. ಬಿಡಿ ಜತ್ತಿಯವರು ಬದುಕಿದ್ರು, ನಿಜಲಿಂಗಪ್ಪನವ್ರಿಗೂ ಬಿಡಿ ಜತ್ತಿಯವ್ರಿಗೂ ಸಂಘರ್ಷ. ನಾವು ಜೊತೆ ಗುಂಪಲ್ಲಿದ್ವಿ. ಜತ್ತಿಯವರು ಫೋನ್ ಮಾಡಿ, ದೇವೇಗೌಡರೇ, ಚುನಾವಣೆ ನಡೆಸಲಿಕ್ಕೆ ಸಾಲ ಮಾಡಿದ್ರೆ ನಿಮ್ಮ ಕೈಲಿ ಆಗೋದಿಲ್ಲ, ದಯಮಾಡಿ ಈಗ ನಾನು BM ಪಾಟೀಲ್ಗೆ ಹೇಳಿದ್ದೇನೆ, ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಮಾಡಬೇಕು. BM ಪಾಟೀಲ್ಗೆ ಹೇಳಿದ್ದೇನೆ, ಅವರು ಕಾಂಗ್ರೆಸ್ಗೆ ಹೋಗ್ತಾರೆ, ನೀವು ಒಬ್ಬರೇ ಉಳಿಯೋದು, ನನ್ನ ಮಾತಿಗೆ ಗೌರವ ಕೊಡಿ, ನೀವು ಕಾಂಗ್ರೆಸ್ ಸೇರಿ ಅಂತ ಹೇಳಿ ಕಮಲಾಪತಿ ತ್ರಿಪಾಠಿ ಅವ್ರಿಗೆ ಹೇಳಿದೆ. ತ್ರಿಪಾಠಿ ಅವರೇ ಹೇಳಿ ಇಂದಿರಾ ಗಾಂಧಿ, ಯಾವ ದೇವೇಗೌಡ ಒಂದು ಪ್ರಾದೇಶಿಕ ಪಕ್ಷವನ್ನ ವಹಿಸ್ಕೊಂಡಿದ್ದೇನೋ, ಮೊರಾರ್ಜಿ ದೇಸಾಯಿ ಅವರು ನನಗೆ ಹೊಣೆಗಾರಿಕೆ ಕೊಟ್ಟಿದ್ದಾರೋ, ಅದರ ಜವಾಬ್ದಾರಿಯನ್ನ ನಾನು ನಿರ್ವಹಣೆ ಮಾಡೋದ್ರಲ್ಲಿ
ಹಿಂದೆ ಬೀಳೋದಿಲ್ಲ. ಆ ಜವಾಬ್ದಾರಿಯನ್ನು ಹೊತ್ತು ಇವತ್ತು 25 ವರ್ಷಗಳ ಶತಮಾನೋತ್ಸವ, ಅದನ್ನ ಆಚರಣೆ ಮಾಡತಕ್ಕಂಥ ಈ ಸಂದರ್ಭದಲ್ಲಿ ತಾವೆಲ್ಲ ಪುಣ್ಯಾತ್ಮರು ಸೇರಿದ್ದೀರಿ. ದಯಮಾಡಿ ನಾನು ಬಂದಿರೋದಿಲ್ಲಿ ನನ್ನನ್ನು ಮುಖ್ಯಮಂತ್ರಿ ಮಾಡಿ ಅಂತ ಕೇಳಲಿಕ್ಕಲ್ಲ. ಸ್ವಲ್ಪ ಕೂತ್ಕಪ್ಪ. ಯಾವ ಆಲ್ಮಟ್ಟಿ ಜಲಾಶಯಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನ ಕರೆಸಿ ನಿಜಲಿಂಗಪ್ಪನವ್ರ ಫೌಂಡೇಶನ್ ಹಾಕ್ಸಿದ್ರು. ನಾನು ಬರುವವರೆಗೆ ನಿಜಲಿಂಗಪ್ಪನವರು, ಜತ್ತಿಯವರು, ವೀರೇಂದ್ರ ಪಾಟೀಲರು, ದೇವರಾಜ ಅರಸು ಇವರೆಲ್ಲ ಮುಖ್ಯಮಂತ್ರಿಗಳು. ಹೆಗ್ಡೆ ಅವರು, ದಯಮಾಡಿ ತಪ್ಪು ತಿಳ್ಕೋಬೇಡಿ, ಇವರೆಲ್ಲ ಮುಖ್ಯಮಂತ್ರಿಗಳು. ಆದರೆ ಎಷ್ಟು ನೀರನ್ನು ಹಿಡಿದ್ರು ಕೇವಲ 10% ನೀರು, ಅಂದ್ರೆ 15 ಲಕ್ಷ ಎಕರೆಗೆ ಯಾವ ನೀರನ್ನ, ಕೃಷ್ಣಾ ನದಿಯ ನೀರನ್ನ ಕೊಡಬೇಕಾಗಿತ್ತು, ನಾರಾಯಣಪುರ ಒಂದು ಡೈವರ್ಷನ್ ಅಣೆಕಟ್ಟೆಯನ್ನು ಕಟ್ಟಿ ಕೇವಲ 50,000 ಎಕರೆಗೆ ನೀರನ್ನ ಕೊಟ್ಟಿದ್ರು. ಅರ್ಥ ಮಾಡಿಕೊಳ್ಬೇಕು. ನಾನು ಅಧಿಕಾರ ವಹಿಸ್ಕೊಂಡಾಗ ವೀರಪ್ಪ ಮೊಯ್ಲಿ ಫಿಯರ್ಲೆಸ್ ಕಂಪನಿಯಿಂದ 200 ಕೋಟಿ ಸಾಲವನ್ನು ತಂದು ಸರ್ಕಾರಿ ಅಧಿಕಾರಿಗಳ ಸಂಬಳವನ್ನು ಕೊಡ್ತಾ ಇದ್ರು. ಅರ್ಥ ಮಾಡಿಕೊಳ್ಳಿ. ಅಂತ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿ ಆದ. ಹೇಗೆ ಹಣಕಾಸನ್ನ ಈ ಬೃಹತ್ ಸಮಸ್ಯೆಗೆ ಕೂಡಿಸ್ಬೇಕು ಅನ್ನೋದು ಒಂದು ದೊಡ್ಡ ಸಮಸ್ಯೆ. ಇಲ್ಲಿಗೆ ಯಾವ ಅಧಿಕಾರಿ ಬರಲಿಕ್ಕೆ ತಯಾರಿಲ್ಲ. ಅವತ್ತು ಮೊದಲು ಒಂದು ಮಾತನ್ನ ಹೇಳಿ ಆಮೇಲೆ ವಿಶ್ಲೇಷಣೆ ಮಾಡ್ತೇನೆ. ನಾನು ಏನು ಇವತ್ತೇನು ಕುಮಾರಣ್ಣವರೇ ನೀವು ಅಧಿಕಾರಕ್ಕೆ ಬಂದು 2 ಲಕ್ಷ ಹುದ್ದೆ ಖಾಲಿ ಇದೆ, ಅದನ್ನು ತುಂಬಬೇಕು ಅಂತ ಹೇಳಿ ಮೊನ್ನೆ ಧಾರವಾಡದಲ್ಲಿ ನಡೆದಂತ ಒಂದು ಹೋರಾಟ, ನಮ್ಮ ನಿರುದ್ಯೋಗಿ ಯುವಕರು, ನಾವು ಅಧಿಕಾರ ವಹಿಸಿಕೊಂಡ ಮೊದಲನೇ ವರ್ಷ 1.5 ಲಕ್ಷ ಹೆಣ್ಣು ಮಕ್ಕಳನ್ನ ಯಾವುದೇ ಒಂದು ಇಂಟರ್ವ್ಯೂ ಇಲ್ಲದೇನೆ ಅವ್ರಿಗೆ ನೇಮಕಾತಿಯನ್ನು ಮಾಡಿದ್ವಿ. 1.5 ಲಕ್ಷ. ಅರ್ಥ ಮಾಡಿಕೊಳ್ಳಬೇಕು. ಮುಸಲ್ಮಾನ್ ಬಂಧುಗಳಿಗೆ 4% ರಿಸರ್ವೇಶನ್ ಕೊಟ್ಟಂತಹದ್ದು ಬದುಕಿದ್ದೀನಿ ಇಲ್ಲಿ ದೇವೇಗೌಡ. ಇಸ್ಮಾಯಿಲ್ ಕಾಲಿಬುಡ್ಡೆ ಅವರನ್ನ MLC ಮಾಡಿದೆ, ಕರ್ಪೂರಿ ಮಾಟನ್ನ MLC ಮಾಡಿದೆ. ಇಲ್ಲಿ ಪಾಟೀಲು ಪಾಪ ಬಿಜಾಪುರದಲ್ಲಿ ನಾನು ಚುನಾವಣಾ ಪ್ರಚಾರಕ್ಕೆ ವೇದಿಕೆ ಮೇಲೆ ನಿಂತಿದ್ದೇನೆ. ದೇವೇಗೌಡ್ರೆ, ನೀವು ನಮ್ಮ ಸಮಾಜ ಗುರುತಿಸಿಲ್ಲ,
ನೀವು ಗಾಣಿಲ್ಗಾಯ್ತರ? ನಮ್ಮ ಸಮಾಜ ಗುರುತಿಸಿಲ್ಲ ನೀವು. ಯಾರಪ್ಪ ನಿಮ್ಮ ಸಮಾಜ? ನೋಡಿ ಇಲ್ಲಿದ್ದಾರೆ, ಬಾಪ ಮೇಲೆ ಬಂದರು. ಅವ್ರ ಕೈ ಹಿಡಿದು ನಾನು ಬೆಂಗಳೂರಿಗೆ ಹೋಗಿ ಇದನ್ನ MLC ಮಾಡ್ತೀನಿ ಅಂತ ಹೇಳಿ ಬಹಿರಂಗ ಸಭೆಯಲ್ಲಿ ಹೇಳಿದ್ದು ದೇವೇಗೌಡ. ದೇವೇಗೌಡನಿಗೆ ಜಾತಿ ಇಲ್ಲ, ದೇವೇಗೌಡನಿಗೆ ಜಾತಿ ಇಲ್ಲ. ಈ ರಾಜ್ಯದ ಅಭಿವೃದ್ಧಿ, ಕನ್ನಡ ಮಕ್ಕಳು ಕಿತ್ತೂರು ಕರ್ನಾಟಕ, ಹಳೆ ಮೈಸೂರು, ಕಲ್ಯಾಣ ಕರ್ನಾಟಕ, ನಾವು ಒಂದು ತಾಯಿಯ ಮಕ್ಕಳು, ನಾವು ಬದುಕಬೇಕು. ನಮ್ಮ ಜಲಸಂಪತ್ತನ್ನ ನಾವು ಬಳಕೆ ಮಾಡಿಕೊಳ್ಳಲಿಕ್ಕೆ ಹಣ ಹೇಗೆ ಕೊಡಿಸ್ಬೇಕು? ಹೇಗೆ ಕೊಡಿಸ್ಬೇಕು? ಫೇರ್ಲೆಸ್ ಕಂಪನಿಯಿಂದ ಸಾಲ ತಂದಿದ್ದಾರೆ ಸರ್ಕಾರಿ ನೌಕರ ಸಂಬಳ ಕೊಡಲಿಕ್ಕೆ. ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಓದಬೇಕಿಬ್ಬಿಸ್ತೇನೆ. ಕನ್ನಡದಲ್ಲೇ ಇದೆ. ನೇಗಿಲ ಗೆರೆಗಳು ನಮ್ಮ ರೋಸಿ ಡಿ ಸೋಜ, ಇಂಗ್ಲಿಷ್ನಲ್ಲಿ ಶ್ರೀನಿವಾಸ. ಒಂದು ಶಬ್ದ ಹೇಳ್ತೀನಿ, ಹೆಚ್ಚಿಡೋದು ಬೇಡ. ಬಡತನದ ಮಟ್ಟದಲ್ಲಿ ಕನಿಷ್ಠ ವರ್ಷ ಪೂರ್ತಿ ಉದ್ಯೋಗ ಖಾತ್ರಿ ಇಲ್ಲದ ಉತ್ತರ ಕರ್ನಾಟಕ ಬಡತನದ ಬೇಗೆಗೆ ಕಾರಣವಾಗಿದ್ದ ಒಬ್ಬ ಸಣ್ಣ ರೈತನ ಮಗನಾಗಿದ್ದ ದೇವೇಗೌಡರು ಅವರನ್ನು ದೊಡ್ಡ ಆಲೋಚನೆಗಾಗಿ ಪರಿವರ್ತಿಸಿದರು ಎನ್ನುತ್ತಾರೆ ಜಾಮದಾರ್. ಜಾಮದಾರ್ ಯಾರು? ಯಾವ ಜಾತಿ? 1989ರ IAS ಅಧಿಕಾರಿ, ನಿಜಲಿಂಗಪ್ಪನವರ ಅಳಿಯ ಮುಖ್ಯ ಕಾರ್ಯದರ್ಶಿ ಶ್ರೀಮಾನ್ ಮುದ್ದಪ್ಪ. ಜಾಮದಾರನ ನಾನು ಎಲ್ಲ ಅಧಿಕಾರ ಈ ಸಭೆ ನನಗೆ ಊಟ ಬೇಕಾಗಿಲ್ಲ ನನಗೆ. ನಾನು ಬಂದಿರೋದು ಈ ಶರೀರದಿಂದ ಈ ಆತ್ಮ ಹೊರಗೆ ಹೋಗೋದಕ್ಕಿಂತ ಮುಂಚೆ ಈ ನಾಡಿನ ಸಮಸ್ಯೆ 524 ನಾನು ಗೇಟನ್ನ ಏನು ಇಡಬೇಕು ಅಂತ ತೀರ್ಮಾನ ಮಾಡಿದ್ದು, ಅದನ್ನ ಮುರಿದು 519ಕ್ಕೆ ಚಂದ್ರಬಾಬು ನಾಯ್ಡುಗೂ ನನಗೂ ಹೋರಾಟ. ಹೇಳಿದೆ ಬಾಬುಗೆ, ನಾನು ಪ್ರಧಾನಮಂತ್ರಿ ಆಗಿರೋದು ನನ್ನ ರೈತರಿಗೆ ದ್ರೋಹ ಮಾಡಿ ಈ ಸ್ಥಾನದಲ್ಲಿ ಕೂತ್ಕೊಡೋದಿಲ್ಲ. ನಾನು ಈ ಸ್ಥಾನವನ್ನು ತೆರವು ಮಾಡಲಿಕ್ಕೆ ಸಿದ್ಧ ಇದ್ದೇನೆ. ಯಾರು ನನ್ನನ್ನು ಒಕ್ಕಲಿಗ, ಯುವಕರೇ ಹೇಳಿ,
ಎದ್ದೇಳಿ. ಈ ಯಾವ ಕರ್ನಾಟಕ ಇದೆಯೋ ಇದನ್ನ ನಾವು 3 ಭಾಗವಾಗಿ ವಿಂಗಡಣೆ ಮಾಡುವ ಅವಶ್ಯಕತೆ ಇಲ್ಲ. ನಾವು ತಾಯಿಯ ಮಕ್ಕಳು. ಕೃಷ್ಣಾ ನದಿಯ ನೀರು 15 ಲಕ್ಷ ಎಕರೆಗೆ ನಾನೇನು ಕೊಡಬೇಕು ಅಂತ ಇದ್ದು, ಹಿಬ್ಬರಿಗೆ ಬರಾಜು ಇಲ್ಲಿ 519ಕ್ಕೆ ಗೇಟ್ನ ಇಟ್ಟರೆ ಅಲ್ಲಿ 15 ಅಡಿ ನೀರು ನಿಲ್ಲುತ್ತೆ. ಆ ಡ್ಯಾಮ್ ಅನ್ನ ಕಟ್ತಾ ಇದ್ರೆ ಆ ಎತ್ತರಕ್ಕೆ ಎರಡೂ ಕಡೆ ಇವತ್ತು ಆನಂದವಾಗಿ ಲಿಫ್ಟ್ ಇರಿಗೇಷನ್ ಮಾಡ್ತಾ ಇದ್ದಾರೆ. ಆನಂದವಾಗಿ ಮಾಡ್ತಾ ಇದ್ದಾರೆ. ಓಟ್ ಕೇಳಿದ್ರೆ ಕುಮಾರಣ್ಣ 25,000 ಕೋಟಿ ಸಾಲ ಮನ್ನಾ ಮಾಡಿ ಗ್ರಾಮ ವಾಸ್ತವ್ಯ ಮಾಡಿದ್ರೆ ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಈಗ ಗ್ಯಾರಂಟಿ ಶಾಶ್ವತವಾಗಿ ದುಡಿಯುವ ಕೈಗೆ ಶಕ್ತಿಯನ್ನು ತುಂಬುವ ನನ್ನ ರೈತ ಏನಿದ್ದಾನೆ ಬೆಳೀತಾನೆ, ಕೊಡುತ್ತಾನೆ. ನೀಡುವ ಕೈ ಇದು, ಕೇಳುವ ಕೈ ಅಲ್ಲ. ಯಾವ ರೈತ ಇದ್ದಾನೆ ದುಡಿತಾನೆ, ಹೋರಾಟ ಮಾಡ್ತಾನೆ, ಅವನಿಗೆ ನೀರು ಗೊಬ್ಬರ ಸಕಾಲದಲ್ಲಿ ಸಾಲ ವ್ಯವಸ್ಥೆ ಮಾಡಿ ನಿಮ್ಮನ್ನೇನು ಕೇಳು. ಆ ಕೆಲಸವನ್ನು ಮಾಡಲಿಕ್ಕೆ ಏನು ಹೋರಾಟ ಮಾಡಿದ್ದೇನೆ ಅಂತೇಳಿ 46 ಪುಟ ಇದೆ. ನಮ್ಮ ಯುವಕರು ದಯಮಾಡಿ ಈ ಪುಸ್ತಕ ತಗೊಂಡು ಓದಬೇಕು. ಜಾಮದಾರು ಅವ್ರನ್ನ ಅಪಾಯಿಂಟ್ ಮಾಡಿದಾಗ ಮೊಣದುದ್ದ ಅಬ್ಜೆಕ್ಷನ್ ಹಾಕಿದ್ರು. ಮುದ್ದಪ್ಪನವರು, ನಿಜಲಿಂಗಪ್ಪನವರು ಅಳಿಯ, ಅವರಿಗೆ 4161 ಎಲ್ಲ ಅಧಿಕಾರ ಕೊಡುವಂಥ ಶಕ್ತಿಯನ್ನು ಏನು ತೀರ್ಮಾನ ಮಾಡಿದೆ. ಇಲ್ಲಿ ಲಾಯರ್ಗಳದು ಹಾವಳಿ, ಅವರಿಗೆ ಸುಗ್ಗಿ. ಬಾಗಲಕೋಟೆ ನೂತನ ಟೌನ್ಶಿಪ್ ಯಾರೋ ಬಂದಿದ್ರು, ಒಂದು ಸ್ಟ್ಯಾಚ್ಯೂ ಮಾಡಿದ್ದೀವಿ ಸರ್, ಕುಮಾರಣ್ಣ ಇನಾಗ್ರೇಟ್ ಮಾಡಬೇಕು, ನೀವು ಬಂದು ಕೂತ್ಕೋಬೇಕು. ಬಾಗಲಕೋಟೆ ನನಗೆ ಸ್ಟ್ಯಾಚ್ಯೂ ಬೇಕಾಗಿಲ್ಲ. ಈ ಪಕ್ಷ ಒಂದು ಪ್ರಾದೇಶಿಕ ಪಕ್ಷ ಇದು. ಓದಿ, ಯಾವ ಜವಾಬ್ದಾರಿಗೆ ಬಂದ್ರೋ ಆ ಮನುಷ್ಯ ಹೇಳ್ತಾನೆ, ಒಂದು ಜೀಪು, ಒಬ್ಬ ಜವಾನ, ಒಬ್ಬ ಡ್ರೈವರು, ಒಂದು ಹಳೆ ಸರ್ಕ್ಯೂಟ್ ಹೌಸ್, 900 ಜನ ಅಧಿಕಾರಿಗಳನ್ನ ನೇಮಕ ಮಾಡಬೇಕು ಅಂತ ಹೇಳಿದೆ. 600 ಕಾಂಪ್ಯೂಟರ್ಗಳು ಏನೇನು ತೆಗೆದುಕೊಳ್ಬೇಕು ಅಂತ ಹೇಳಿದೆ. ಎಲ್ಲವಕ್ಕೂ ಹಿಂದೂ ಮುಂದೆ ನೋಡದೆ ರುಜುವು ಮಾಡಿದಂಥ ಏಕೈಕ ಪ್ರಧಾನಮಂತ್ರಿ, ಅವತ್ತು ಮುಖ್ಯಮಂತ್ರಿ ಆಗಿ ನಾನು ಏನು ಮಾಡಿದೆ
ಅದನ್ನ ಜಾಮದಾರ್ ಹೇಳ್ತಾರೆ. ಜಾಮದಾರ್ ಲಿಂಗಾಯತ್. ಆ ಮನುಷ್ಯ ಹೇಳ್ತಾರೆ, ಒಬ್ಬ ಒಕ್ಕಲಿಗ ಅವತ್ತು ಸಂಘರ್ಷ ಇತ್ತು, ಅದೆಲ್ಲವನ್ನು ಮರೆತು ಈ ನೀರನ್ನು ಉಳಿಬೇಕು, ಉಳಿಸ್ಬೇಕು. ಡೆಲ್ಲಿಗೆ ಹೋಗಿ ಅಲ್ಲಿ ಆಕ್ಸಿಲರೇಟೆಡ್ ಇರಿಗೇಷನ್ ಪ್ರೋಗ್ರಾಮ್ ಅವ್ರು ಹೇಳ್ತಾರೆ 20,000 ಕೋಟಿ ರೂಪಾಯಿ ಆ ಒಂದು ಹೊಸ ಸ್ಕೀಮ್ನಿಂದ ಬಂದಿದೆ ಈ ಅಪ್ಪರ್ ಕೃಷ್ಣ. ಅವ್ರು ಹೇಳಿದ್ದಾರೆ, ನಮ್ಮ ಶಾಸಕರು ಮೈ ಬಗ್ಸಿ ಓದಿ, ನಾನೇ ಪುಸ್ತಕ ಕಳಿಸ್ಕೊಡ್ತೀನಿ, ಓದಿ, ಇದೆಲ್ಲ ಉಪಯೋಗ ಇಲ್ಲ. ಮುಂದೆ ಯಾರು ಶಾಸಕರಾಗಬೇಕು ಅಂತಿದ್ರು ಓದಿ. ಪಬ್ಲಿಕ್ ಬಾಂಡ್ಸ್, ಸಾರ್ವಜನಿಕವಾಗಿ ಸಾಲ ಎತ್ತಬೇಕು. ನಾನು ಸಿದ್ದರಾಮಯ್ಯನ ಹಣಕಾಸಿನ ಮಂತ್ರಿ, ಅವ್ರನ್ನೇನು ಕೇಳಲಿಲ್ಲ, ಅವ್ರು ಆರಾಮಾಗಿದೆ ಇದ್ದಾರೆ. 18% ಬಡ್ಡಿ. ಅರೆ, ಫಿಯರ್ಲೆಸ್ ಕಂಪನಿಯಿಂದ ಸಾಲ ತಂದಿದ್ದಾರೆ. ದೇವೇಗೌಡರು 18% ಬಡ್ಡಿ ಕೊಡ್ತಾರ? ನಂಬಿಕೆ ಹುಟ್ಟಬೇಕಲ್ಲ. ನಾನು ನನ್ನ ಹೆಂಡತಿ ನಾವಿಬ್ಬರು ಮೊದಲು 2 ಲಕ್ಷ ರೂಪಾಯಿ ಬಾಂಡನ್ನು ತೆಗೆದುಕೊಳ್ತೇವೆ. ಅದರ ಪರಿಣಾಮ 650 ಕೋಟಿ ಹಣ ಸಭೆಯಿಂದ ಪರ್ಮಿಷನ್ ಸಿಕ್ಕಿದ ಮೇಲೆ ಆ ವರ್ಷ ಕಲೆಕ್ಟ್ ಮಾಡ್ತೀವಿ. ನಾವು ಇಲ್ಲಿ ಜೋಳದ ರೊಟ್ಟಿ ತಿನ್ನಕ್ಕೆ ಬಂದಿಲ್ಲ. ಪಾಟೀಲ್ ತುಂಬಾ ಜೋಳದ ರೊಟ್ಟಿ ತಿಂದಿದ್ದೇನೆ, ಎಣ್ಣೆ ಬದನೆಕಾಯಿ ತಿಂದಿದ್ದೇನೆ, ತುಪ್ಪ ತಿಂದಿದ್ದೇನೆ, ಹೋಳಿಗೆ ತಿಂದಿದ್ದೇನೆ, ಕರಿ ಎಳೆ ಒಬ್ಬಟ್ಟು ತಿಂದಿದ್ದೇನೆ. ಆ ತಾಯಂದಿರು ಅನ್ನ ನೀಡುವಾಗ ಶಿವಶರಣೆಯರು ಅವ್ರ ಮನೆ ಊಟ ಮಾಡಿದ್ದೀನಿ, ನಾನು ಎಂದೂ ಮರೆಯಲ್ಲ. ಆದರೆ ಒಂದೇ ಒಂದು, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗೋದು ನನ್ನ ಕೈಲಿಲ್ಲ. ಅದು ಮೋದಿ ಅವರು ಶಾ ಅವರು ತೀರ್ಮಾನ ಮಾಡಿದ್ರು. ನಾವು NDAಯಲ್ಲಿದ್ದೇವೆ. ನಾನು ಯಾವುದೇ ಅಂತರಂಗ ಬಹಿರಂಗ ನಾನು ಮಾತನಾಡಲ್ಲ. ಮೋದಿ ಅವರು ಈ 3 ದಿವಸದಲ್ಲೇ ಕೇರಳದಲ್ಲಿ ಭಾಷಣ ಮಾಡ್ತಾರೆ, ಅದಾದ ಸಾಯಂಕಾಲ ಡೆಲ್ಲಿಗೆ ಹೋಗ್ತಾರೆ. ಮಾರನೇ ಬೆಳಿಗ್ಗೆ ಅವರು ನಮ್ಮ ಇದಕ್ಕೆ ಹೋಗ್ತಾರೆ. ನೋ 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 ಅಫರತ್ತು ಅಲ್ಲೆಲ್ಲ ಅವ್ರು ಹೋದಿದ್ದು ಮೊನ್ನೆ. ಅಲ್ಲಿಂದ ಜ್ಯೂಸ್ ಪಾರ್ಲಿಮೆಂಟ್ನ ಸಭೆಯನ್ನ ಇಸ್ರೇಲ್ನಲ್ಲಿ ಅವರು ಜ್ಯೂಸ್ ಪಾರ್ಲಿಮೆಂಟಿನ ಸಭೆಯನ್ನ ಉದ್ದೇಶಿಸಿ ಭಾಷಣ ಮಾಡ್ತಾರೆ. 10 ಕೋಟಿ ರೂಪಾಯಿನ ಅವರಿಗೆ ಒಂದು
ಚಿನ್ನದ ಇದನ್ನ ಸನ್ಮಾನ ಮಾಡ್ತಾರೆ. ಅವರು ಅಲ್ಲಿಂದ ಬರ್ತಾರೆ. ಬಂದವರು ತಮಿಳುನಾಡಿಗೆ ಹೋಗಿದ್ದಾರೆ. ಒಬ್ಬ ಮೋದಿ ಅವರು ಇವತ್ತೇನು ಇಡೀ ಇಂಡಿಯಾದಲ್ಲಿ, ಇಡೀ ಪ್ರಪಂಚದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವರು ಶರ್ಟ್ ಬಿಚ್ಕೊಂಡು ಬೇರೆ ಎಲ್ಲಾದರೂ ಉಂಟು, ಅಯ್ಯೋ ಎಲ್ಲಾದರೂ ಉಂಟು. ಅದರಿಂದ ಇವತ್ತು ನಾವು ಈ ಒಂದು ಪ್ರಾದೇಶಿಕ ಪಕ್ಷವನ್ನ ಬಲಪಡಿಸ್ತಕ್ಕಂಥದ್ದು ಯಾವ ಎನ್ಡಿಎನಲ್ಲಿ ನಾವಿದೆವೋ, ಎನ್ಡಿಎನಲ್ಲಿ ನಾವು ಕೊಡುವ ಶಕ್ತಿಯನ್ನು ಗಣನೆಗೆ ತೆಗೆದುಕೊಳ್ತಕ್ಕಂಥ ಆ ಒಂದು ಪ್ರಬುದ್ಧತೆ, ರಾಜಕೀಯ ಜಾಣ್ಮೆ ಶ್ರೀಮಾನ್ ಮೋದಿಯವರಿಗೆ, ಶಾ ಅವರಿಗೆ. ಅದರಿಂದ ಇವತ್ತು ನಾನು ನಿಲ್ಲಿಸ್ತೇನೆ. ಕುಮಾರಸ್ವಾಮಿ ಅವರು ನೋಡ್ತಾ ಇದ್ದಾರೆ, ಹೆಲಿಕಾಪ್ಟರ್ನ ವಾಪಸ್ ಹೋಗು, ದಯಮಾಡಿ ಮತ್ತೆ ಬರ್ತೀನಿ. ಇಲ್ಲಿ ನಮ್ಮ ಕುರುಬರು ಹುಡುಗ ಬೇಡಿ ಪಾಟ್ ಎಲ್ಲಿ ನೀನು ಈ ಸಾರಿ ಗೆಲ್ತೀಯ, ಬರ್ತೀನಿ. ರಾಜಗೌಡ ಜೊತೆಗೆ ದೇವಾನಂದ ಚೌಹಾಣ್, ಅಪ್ಪೋಡ, ಬರ್ತೇನೆ. ನಾನು ಎಲ್ಲಿ ನಮ್ಮ ಬಾಗಲಕೋಟೆ ಅಲ್ಲಿ ನಿಂದೇ ಆದಂತ ಒಂದು ಹೊಸ ಕಾರ್ಯಕ್ರಮವನ್ನು ಮಾಡಿದ್ಯಾ, ಆ ಕಾರ್ಯಕ್ರಮಕ್ಕೆ ಬರ್ತೇನೆ ನಾನು, ನನಗೆ ಗೊತ್ತಿದೆ. ಅದರಿಂದ ದಯಮಾಡಿ ಈ ರಾಜ್ಯದಲ್ಲಿ ದೇವೇಗೌಡ ಪ್ರಧಾನಮಂತ್ರಿ ಆಗಲಿಕ್ಕೆ ಬಿಜಾಪುರದ 2 ಸೀಟು ಲೋಕಸಭೆಗೆ, ಬೆಳಗಾವಿಯಿಂದ 2 ಸೀಟು ಲೋಕಸಭೆಗೆ, ಕೌಜಲಿಗೆ, ಲೀಲಾವತಿ ಆರೋಪಿಸಿದ್ದಾರೆ. 4 ರಾಯಚೂರಿಂದ 1 ಸೀಟು, 5 ಸೀಟನ್ನ ಆ ಭಾಗದಲ್ಲಿ 11 ಸೀಟು, ಒಟ್ಟು 16 ಸೀಟು. ನಾನು ಲೋಕಸಭೆಗೆ ಗೆದ್ದಾಗ ನನ್ನನ್ನು 13 ಪಾರ್ಟಿಯವರು ಕರ್ಕೊಂಡು ಬಂದು ಪ್ರಧಾನಮಂತ್ರಿಯಾಗಿ ಕೂರಿಸಿದ್ರು. ಆಕ್ಸಿಡೆಂಟೆಡ್ ಇರಿಗೇಷನ್ ಪ್ರೋಗ್ರಾಮ್ ಚಂದ್ರಬಾಬು ನಾಯ್ಡುಗೆ ಹೆದರಿಲ್ಲ, 20,000 ಕೋಟಿ ಹಣ ಬಂದಿದೆ. ಬರ್ತೇನೆ. ಈ ಪಕ್ಷವನ್ನ, ಈ ಕನ್ನಡ ನಾಡಿನ ನನ್ನ ಅಣ್ಣ ತಮ್ಮಂದಿರು ಏನು ಕೇಳ್ತೇನೆ ನಾನು, ನಿಮ್ಮನ್ನೇನು ಕೇಳ. ನನ್ನ ಟೈಮ್ ಆಯ್ತು. ನಾನು ಹೋಗುವುದಕ್ಕಿಂತ ಮುಂಚೆ ಈ ರಾಜ್ಯದಲ್ಲಿ ಒಂದು ಯೋಗ್ಯವಾದ ಆಡಳಿತವನ್ನು ಕೊಡುವ ಒಂದು ಸನ್ನಿವೇಶ ಬರುತ್ತೆ. ಅದನ್ನು ಮೋದಿಯವರೇ ಗುರುತಿಸ್ತಾರೆ. 2 ಸಾರಿ ಕುಮಾರಣ್ಣ ಮುಖ್ಯಮಂತ್ರಿ ಆಗಿ 26,000 ಕೋಟಿ ಸಾಲ ಮಾಡಿ, ಗ್ರಾಮ ವಾಸ್ತವ್ಯ ಮಾಡಿ, ಅವರು ಏನು ಮಾಡಿದ್ದಾರೆ ಅವೆಲ್ಲವನ್ನು ಗುರುತಿಸ್ತಕ್ಕಂಥ ಒಂದು ರಾಜಕೀಯ ಜಾಣ್ಮೆ
ಮೋದಿಯವರಿಗೆ ಇದೆ. ನನಗೆ ವಿಶ್ವಾಸ ಇದೆ. ನಾನು ಮುದುಕ ಮಲ್ಲಿರ್ತೀನಿ, ಆ ಪ್ರಶ್ನೆ ಇಲ್ಲ. ಅಲ್ಲಿವರೆಗೂ ವೀಲ್ ಚೇರಲ್ಲಿ ನಡೆಯೋರು, ನಾನು ನಡ್ಕೊಂಡೇ ಬಂದೆ. ದೇವರನ್ನ ಒಂದು ಆತ್ಮಶಕ್ತಿ, ಇದು ಎಂದೂ ಸುಳ್ಳಾಗಲಿಲ್ಲ. ನಾನು ಈ ಸರ್ಕಾರದ ಬಗ್ಗೆ ಒಂದೇ ಮಾತು, ನನ್ನ ರಾಜಕೀಯ ಜೀವನದಲ್ಲಿ ಇಂಥ ಒಂದು ಕೆಟ್ಟ ವ್ಯವಸ್ಥೆಯನ್ನ ಕೊಟ್ಟಿರ್ತಕ್ಕಂಥ ಸರ್ಕಾರ ನನ್ನ ಜೀವನದಲ್ಲಿ ನೋಡಿಲ್ಲ. ಇವತ್ತು ನಿಮ್ಮ ಮುಂದೆ ಕೈ ಚಾಚಿದ್ದೇನೆ. ಒಂದು ಪ್ರಾದೇಶಿಕ ಪಕ್ಷ ಬೆಳೆಸಿ ಉಳಿಸಿ ನಾಡಿನ ಅಭ್ಯುದಯಕ್ಕೆ ಏನು 524ಕ್ಕೆ ಗೇಟನ್ನ ಏರಿಸಬೇಕು ಅಂತ ಹೇಳಿ ಟ್ರಿಬ್ಯುನಲ್ಲು ಅವಾರ್ಡ್ ಕೊಟ್ಟಿದೆ. ಅದು ನೋಟಿಫಿಕೇಶನ್ ಆಗಿಲ್ಲ. ಹೋರಾಟ ಮಾಡ್ತೀನಿ, ನಾನು ನಿಮ್ಮ ಜೊತೆ ಇರ್ತೀನಿ. ಲೋಕಸಭೆಯಲ್ಲಿ ಇರಬಹುದು, ಇಲ್ಲದೆ ಇರಬಹುದು. ದಯಮಾಡಿ ನನ್ನ ಯುವಕರ ಪಡೆ, ಕನ್ನಡಾಂಬೆಯ ಮಕ್ಕಳು ನಾವೆಲ್ಲ ಒಟ್ಟಾಗೋಣ, ಒಂದಾಗಿ ದುಡಿಯೋಣ. ಮರೀರಿ ಈ ಭಾಗ ಆ ಭಾಗ ಮರೀರಿ. ನಾಡಿನ ಶ್ರೇಯಸ್ಸು. ಕುಮಾರಸ್ವಾಮಿಯವರು ವಿಧಾನಸೌಧಕ್ಕೆ ಫೌಂಡೇಶನ್ ಹಾಕಿದ್ರು ಬೆಳಗಾವಿನಲ್ಲಿ. ಪಾಪ ನಮ್ಮ ಸ್ನೇಹಿತರು ಆ ಫೌಂಡೇಶನ್ನ ತೆಗೆಸಿ ಇನ್ನೊಂದು ಹಾಕಿದ್ರು. ನನಗೆ ಜಾಗೀರಾಗಿದೆ, ಅವ್ರಿಗೆ ಜಾಗೀರು. ನಾನು ಇವರನ್ನೆಲ್ಲ ನೋಡಿದ್ದೇನೆ. ನಿಲ್ಲಿಸ್ತೇನೆ. ಈ ಮನೋಭಾವನೆ ಪುಣ್ಯಾತ್ಮ ಜಾಮದಾರ್ ಹೇಳಿದರು. ಒಬ್ಬ ಒಕ್ಕಲಿಗ ಈ ಲಿಂಗಾಯತರು ಒಕ್ಕಲಿಗರ ತಿಕ್ಕಾಟದಲ್ಲಿ ಏನು ಮಾಡಿದ್ದಾನೆ ಅನ್ನೋದನ್ನ ಆತನ ಬಾಯಿಲಿ ಹೇಳಿದ್ದಾರೆ. ಓದಿ. ಇನ್ನೂ ಮಾಡಬೇಕಾದ ಕೆಲಸ ಮಾಡ. ನಿಮ್ಮೆಲ್ಲಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡಿ. ನಾನು ತುಂಬ ಮಾತಾಡಿದೆ ಅಂತ ಅನ್ನಿಸ್ತದೆ. ಸುಮಾರು 26 ಜನಕ್ಕೆ MLCಗಳು MP ಗಳು ಈ ರಾಜ್ಯದಲ್ಲಿ ಯಾವ್ಯಾವ ಜಾತಿ ಮಂಡಪ, ಯಾವ್ಯಾವ ಜಾತಿ, ಅದರ 26 MLCಗಳು, ರಾಜ್ಯಸಭಾ ಮೆಂಬರು, ಲೋಕಸಭಾ ಸದಸ್ಯರು ಮಾಡಿ. ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ನಾವೆಲ್ಲರೂ ಒಂದು ತಾಯಿಯ ಮಕ್ಕಳು ಒಟ್ಟಾಗಿ ದುಡಿಯೋಣ, ಸಮೃದ್ಧಿಯ ಕರ್ನಾಟಕವನ್ನು ಕಟ್ಟೋಣ. ಇದು ನನ್ನ ಕೊನೆಯ ಬೇಡಿಕೆ. ನಿಮ್ಮೆಲ್ಲರಿಗೂ ಕೈ ಮುಗಿದು ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್. ಜೈ JDS. ಧನ್ಯವಾದಗಳು. ಸುದೀರ್ಘವಾಗಿ ಮನದ ಮಾತನ್ನು ಹೇಳಿದ್ದಾರೆ. ನೇಗಿಲ ಗೆರೆಗಳು. ಖಂಡಿತ ಈ ಪುಸ್ತಕವನ್ನು ಓದಲೇಬೇಕು. ಅದ್ಭುತವಾದ ಪುಸ್ತಕ. ಉಲ್ಲೇಖಿಸ್ತಾ ಹಲವಾರು ವಿಚಾರಗಳನ್ನು ತಿಳಿಸಿದ್ದಾರೆ. ಧನ್ಯವಾದಗಳನ್ನು ಸಮರ್ಪಿಸ್ತಾ ಈಗ
ವೇದಿಕೆಗೆ ವಿಜಯಪುರ ಜಿಲ್ಲಾ ಹಾಲು ಮತದ ಸಮಾಜದ ವತಿಯಿಂದ ಗುರು ಸೋಮೇಶ್ವರ ಗುರುಪೀಠದ ಪರಮ ಪೂಜ್ಯ ಗುರುಗಳು ಹಾಗೆ ದೇವೇಗೌಡರಿಗೆ, ಕುಮಾರಣ್ಣ ಅವ್ರಿಗೆ, ನಿಖಿಲ್ ಕುಮಾರಸ್ವಾಮಿ ಅವರಿಗೆ, ಹಾಗೆ ರಾಜು ಗೌಡ್ರಿಗೆ, ಬಂಡೆಪ್ಪ ಕಾಶಂಪುರ್ ಅವರಿಗೆ, ಅಪ್ಪನಗೌಡ ಪಾಟೀಲ್ ಅವರು, ಸುರೇಶ್ ಬಾಬು ಅವರಿಗೆ ಗುರುಗಳಿಂದ ಆಶೀರ್ವಾದ. ಅಂತೆಯೇ ನಮ್ಮ ಮಹಿಳಾ ಘಟಕದ ವತಿಯಿಂದ ಕೂಡ ವಿಶೇಷ ಸನ್ಮಾನವನ್ನ ಮಾಡ್ತಾರೆ. ಬೇಗ ಬೇಗ, ಸಮಯದ ಅಭಾವ ಇದೆ. ನಿಜಕ್ಕೂ ಕಣ್ರಿ, ನೀವು ನಿಜವಾದ ಕಟ್ಟ JDS ಬಂಧುಗಳು. ಇಷ್ಟು ಸಮಯ ಆದರೂ ಕೂಡ ವಿಚಲಿತರಾಗದೆ ಇಷ್ಟೊಂದು ಸಂಖ್ಯೆಯಲ್ಲಿ ಇದ್ದೀರಾ. ಹ್ಯಾಟ್ಸ್ ಆಫ್. ಅಂತೆಯೇ ವಿಜಯಪುರ ಜಿಲ್ಲೆಯ ಬಂಜಾರ ಸಮಾಜದ ವತಿಯಿಂದ ಕೂಡ ಬೇಗ ಕುಮಾರಣ್ಣ ಅವರ ಮಾತುಗಳಿಗಾಗಿ ನೀವೆಲ್ಲ ಕಾಯ್ತಾ ಇದ್ದೀರಾ. ಹಾಗಾದ್ರೆ ಜೋರಾದ ಚಪ್ಪಾಳೆ ಬರಲಿ ನಮ್ಮ ಹೆಮ್ಮೆಯ ಕರ್ನಾಟಕದ ರಾಜಕೀಯ ಸಾರಥಿ ಕುಮಾರಣ್ಣ. ವಿಜಯಪುರ ಜಿಲ್ಲೆಯ ನಗರದಲ್ಲಿ ಇವತ್ತಿನ ದಿನ ಜಾತ್ಯತೀತ ಜನತಾದಳದ ಬೆಳ್ಳಿ ಹಬ್ಬದ ಒಂದು ಆಚರಣೆ ಹಾಗೂ ಹಲವಾರು ದಿನಗಳಿಂದ ನಾನು ಬಿಜಾಪುರ ಜಿಲ್ಲೆಗೆ ಬರಲಿಕ್ಕಾಗಿರಲಿಲ್ಲ. ಆರೋಗ್ಯದ ಒಂದು ತೊಂದರೆಯಲ್ಲಿ 2024ರಿಂದ ನಾನು ಬಿಜಾಪುರ ಜಿಲ್ಲೆಗೆ ಪಾದಾರ್ಪಣೆ ಮಾಡಲಿಕ್ಕೆ ಆಗಿರಲಿಲ್ಲ. ನಿಮ್ಮೆಲ್ಲರ ಒಂದು ಆಶೀರ್ವಾದವನ್ನು ಈ ಒಂದು ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ನಿಮ್ಮ ಒಂದು ಶ್ರಮದಿಂದ ನಿಮ್ಮಿಂದ ಆಶೀರ್ವಾದವನ್ನು ಪಡೀಲಿಕ್ಕೆ ಇವತ್ತು ಬಂದಿದ್ದೇನೆ. ಪ್ರಥಮವಾಗಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ಸುಗೊಳಿಸಿರ್ತಕ್ಕಂಥ ಬಿಜಾಪುರ ಮತ್ತು ಬಾಗಲಕೋಟೆಯ, ವಿಶೇಷವಾಗಿ ಬಾದಾಮಿ ಈ ಒಂದು ಭಾಗದಿಂದ ಬಂದಿರತಕ್ಕಂಥ ಕಾರ್ಯಕರ್ತ ಬಂಧುಗಳು ಈ ಸಭೆಯನ್ನು ಯಶಸ್ಸುಗೊಳಿಸಿದ್ದೀರಿ. ಪ್ರಥಮವಾಗಿ ನಿಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕ ಅಂತ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಬಿಜಾಪುರ ಜಿಲ್ಲೆಯ ದೇವರಿಪ್ಪರಿಗೆ ರಾಜುಗೌಡರು, ಬಸವನ ಬಾಗೇವಾಡಿಯ ನಮ್ಮ ಅಪ್ಪುಗೌಡರು, ನಾಗ್ಟಾಣದ ದೇವಾನಂದ ಚವ್ಹಾಣ್ ಅವರು, ಹಿಂಡಿಯ BD ಪಾಟೀಲ್ರು, ಅದೇ ರೀತಿಯಲ್ಲಿ ನಮ್ಮ ಬಾದಾಮಿಯ ಹನುಮಂತಪ್ಪ ಮಾವಿದ್ ಭರತ್ ಅವರು ಹಾಗೂ ಪಕ್ಷದ ಹಲವಾರು ಪ್ರಮುಖ ಕಾರ್ಯಕರ್ತರುಗಳ ಶ್ರಮದಲ್ಲಿ ಎರಡನೆಯ ಸಭೆ ಇವತ್ತು ಬೆಳ್ಳಿ ಹಬ್ಬದ ಆಚರಣೆಯನ್ನ ವಿಜಯಪುರದಲ್ಲಿ ನಾವು ಮಾಡಲಿಕ್ಕೆ ಕಾರಣ, ವಿಜಯಪುರಕ್ಕೂ ಮತ್ತು ಸನ್ಮಾನ್ಯ ದೇವೇಗೌಡರಿಗೂ ಇರತಕ್ಕಂಥ ಒಂದು ಅವಿನಾಭಾವ ಸಂಬಂಧ, ಅವರ ಮನಸ್ಸಿನ ಹಲವಾರು ನೋವುಗಳು, ಈ ಒಂದು ಉತ್ತರ ಕರ್ನಾಟಕಕ್ಕೆ ಕೊಟ್ಟಂತ ಹಲವಾರು ನೀರಾವರಿ ಯೋಜನೆಯ ಕಾರ್ಯಕ್ರಮಗಳ ಬಗ್ಗೆ ಸುದೀರ್ಘವಾಗಿ ಸನ್ಮಾನ್ಯ ದೇವೇಗೌಡರಿಗೆ ಮಾತನಾಡಿದ್ದಾರೆ. ವೇದಿಕೆ ಮೇಲೆ ನಮ್ಮ ಪಕ್ಷದ ಹಲವಾರು ಮುಖಂಡರಿದ್ದಾರೆ, ನನ್ನ ಶಾಸಕ ಮಿತ್ರರಿದ್ದಾರೆ, ಸಂಸತ್ ಸದಸ್ಯರಿದ್ದಾರೆ. ಎಲ್ಲರ ಹೆಸರನ್ನ ಹೇಳಲಿಕ್ಕೆ ಹೋಗೋದಿಲ್ಲ. ನಾನು ಒಂದು 10-15 ನಿಮಿಷ ಮಾತಾಡಲಿಕ್ಕೆ ಅವಕಾಶ ಇರ್ತಕ್ಕಂಥದ್ದು. ನಾನು ಪ್ರಥಮವಾಗಿ ಈ 93 ವರ್ಷದಲ್ಲಿ ಬಿಜಾಪುರಕ್ಕೆ ಸನ್ಮಾನ್ಯ ದೇವೇಗೌಡರು ಬಂದು ಹಳೆಯ ಹಲವಾರು ಈ ಭಾಗದ ಅಭಿವೃದ್ಧಿಗೋಸ್ಕರವಾಗಿ, ನೀರಾವರಿ ಯೋಜನೆಗಳಿಗೋಸ್ಕರವಾಗಿ ಯಾವ ಶ್ರಮವನ್ನ ಪಟ್ಟಿದ್ರು ಅಂತಕ್ಕಂಥದ್ದನ್ನ ಇವತ್ತೇನು ಹೇಳಲಿಕ್ಕೆ ಬಂದಿದ್ದಾರೆ. ಬಹಳ ಜನ ಹಿರಿಯರಿದ್ದೀರಿ. ಇವತ್ತಿನ ನಮ್ಮ ಯುವಕರಿಗೆ ಅವರ ನೀರಾವರಿ ವಿಷಯದಲ್ಲಿ ಕೈಗೊಂಡಂತಹ ಯೋಜನೆಗಳ ಬಗ್ಗೆ ಬಹಳ ಜನಕ್ಕೆ ಗೊತ್ತಿಲ್ಲ. ಒಂದು ಬಾರಿ
1983-84ನೇ ಇಸ್ವಿನಲ್ಲಿ ಕೃಷ್ಣಾ ನೀರಾವರಿ ಯೋಜನೆಯನ್ನ ಅನುಷ್ಠಾನಕ್ಕೆ ಕೊಡಿಸ್ತಕ್ಕಂಥದ್ದಕ್ಕೆ ವೇಗವನ್ನು ಕೊಡಲಿಕ್ಕೆ 200 ಕೋಟಿ ಹಣವನ್ನು ಕೇಳಿದ್ರು ಅವತ್ತಿನ ಮುಖ್ಯಮಂತ್ರಿಗಳಿಗೆ. ಅವತ್ತಿನ ಮುಖ್ಯಮಂತ್ರಿಗಳು ಮತ್ತು ಅವರ ಅಧಿಕಾರಿ ಹಣವನ್ನು ನಾವು ಮರದಲ್ಲಿ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲಿಂದ ಹಣ ಕೊಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತು ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ಅವತ್ತು ಆ ಸಂದರ್ಭದಲ್ಲಿ ರಾಜೀನಾಮೆ ಕೊಟ್ಟಂತ ಒಂದು ಪ್ರಕರಣ ವಿಜಯಪುರದ ಜನತೆಗೆ ನಾನು ನೆನಪಿಸ್ಕೊಡ್ಲಿಕ್ಕೆ ಬಯಸ್ತೀನಿ. ಅದೇ ರೀತಿಯಲ್ಲಿ ನಿಜಲಿಂಗಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಇಂದಿರಾ ಗಾಂಧಿ ಅವರನ್ನ ಇಲ್ಲಿಗೆ ಆಹ್ವಾನ ಕೊಟ್ಟು ವಿಜಯಪುರದಲ್ಲಿ ಚಿನ್ನದಲ್ಲಿ ಅವ್ರನ್ನ ತೂಗಿಸ್ತಾರೆ, ತುಲಾಭಾರ ಮಾಡ್ತಾರೆ ಇಂದಿರಾ ಗಾಂಧಿ ಅವರಿಗೆ. ಒಂದು ನಯಾ ಪೈಸವನ್ನ ಈ ಒಂದು ಕೃಷ್ಣಾ ನೀರಾವರಿ ಯೋಜನೆಗೆ ಕೇಂದ್ರ ಸರ್ಕಾರ ಕೊಡಲಿಲ್ಲ. ಯಾವುದೇ ಸರ್ಕಾರಗಳು 50 ವರ್ಷದಲ್ಲಿ ಈ ಒಂದು ಭಾಗದ ನೀರಾವರಿ ಯೋಜನೆಗಳಿಗೆ ಹಣವನ್ನು ಕೊಡಲಿಲ್ಲ. ನಿಮ್ಮಗಳ ಆಶೀರ್ವಾದದಲ್ಲಿ ದೇವೇಗೌಡರು ಪ್ರಧಾನಮಂತ್ರಿಗಳಾಗ್ತಕ್ಕಂಥ ಒಂದು ಅವಕಾಶಗಳೇನು ದೊರಕಿತು, ಅವತ್ತು ಅವರು ಕೈಗೊಂಡಂತ ಒಂದು ತೀರ್ಮಾನದ ಹಿನ್ನೆಲೆ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳಿಗೆ ಸುಮಾರು 20,000 ಕೋಟಿ ರೂಪಾಯಿಗಳು ಬಂದಂಥದನ್ನ ಉತ್ತರ ಕರ್ನಾಟಕದ ಜನತೆ ಮರೀತಕ್ಕಂಥದ್ದಲ್ಲ ಅನ್ನೋದನ್ನ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ. ಇವತ್ತಿನ ಈಗಿನ ಸರ್ಕಾರದ ಬಗ್ಗೆ ತಾವು ಯೋಚನೆ ಮಾಡಿ, ನಮ್ಮ ತಾಯಂದರು ವಿಶೇಷವಾಗಿ ಈ ಸರ್ಕಾರ ಕೊಡ್ತಕ್ಕಂಥ 5 ಗ್ಯಾರಂಟಿಗಳ ಒಂದು ಪ್ರಮುಖವಾದಂಥ ಒಂದು ಗ್ಯಾರಂಟಿ 2,000 ರೂಪಾಯಿಗಳು. ಈ 2,000 ರೂಪಾಯಿಗಳಿಗೆ ನೀವೇನು ಮರಳಾಗ್ತಾ ಇದ್ದೀರಿ? ಒಂದು ಕಡೆ ನಿಮಗೆ 2,000 ರೂಪಾಯಿಗಳ ಹಣವನ್ನು ಕೊಡ್ತಕ್ಕಂಥದ್ದು ಒಂದು ಭಾಗ. ಇವತ್ತು ಈ ಸರ್ಕಾರ ಕಳೆದ 2.5 ವರ್ಷದಲ್ಲಿ ಯಾವ ಒಂದು ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ತೆರಿಗೆಯನ್ನು ವಿಧಿಸಿದ್ರು ಯೋಚನೆ ಮಾಡಿ. ಯಾವೊಂದು ಸರ್ಕಾರದಿಂದ ಮಾರಾಟ ಮಾಡ್ತಕ್ಕಂಥ ಮದ್ಯದ ಬಾಟ್ಲ್ಗಳ ಮೇಲೆ ಎಷ್ಟು ಏರಿಕೆ ಮಾಡಿದ್ರು ದುಡ್ಡು, ಅದನ್ನು ಕೊಡೋರು ಯಾರು? ಅದನ್ನು ಕೊಡ್ತಕ್ಕಂಥದ್ದು ನಿಮ್ಮ ಕುಟುಂಬದ ಯಜಮಾನರುಗಳು, ಇಲ್ಲ ನಿಮ್ಮ ಮಕ್ಕಳು ಕೊಡಬೇಕು ಆ ದುಡ್ಡನ್ನು ಸರ್ಕಾರಕ್ಕೆ. ಅದಷ್ಟೇ ಅಲ್ಲ, ಯಾವೊಂದು ಭೂಮಿಯನ್ನು ರಿಜಿಸ್ಟರ್ ಮಾಡಿಸ್ಕೋಬೇಕು, ಗೈಡೆನ್ಸ್ ವ್ಯಾಲ್ಯೂಗಳಿರ್ಬೋದು, ವಿದ್ಯುತ್ ಶಕ್ತಿಯ ಒಂದು ಬಿಲ್ಲನ್ನು ಕಟ್ಟಲಿಕ್ಕೆ ಎಷ್ಟು ದರ ಏರಿಕೆ ಮಾಡಿದ್ದಾರೆ. ಈಗಲೂ ಪುನಃ ಏಪ್ರಿಲ್ ತಿಂಗಳಿಂದ ವಿದ್ಯುತ್ ಶಕ್ತಿಯ ದರವನ್ನು ಏರಿಕೆ ಮಾಡ್ತಾ ಇದ್ದಾರೆ. ಹೇಳ್ತಾ ಹೋದ್ರೆ ಹಲವಾರು ವಿಷಯಗಳನ್ನು ಹೇಳ್ಬೋದು. ಅದಷ್ಟೇ ಅಲ್ಲ, ಈಗಾಗಲೇ 7,65,000 ಕೋಟಿ ಸಾಲ ಏನು ಮಾಡಿದ್ದಾರೆ. ಮುಂದಿನ 6ನೇ ತಾರೀಕು ಮತ್ತೆ 17ನೇ ಬಜೆಟ್ನ ಏನು ಮಂಡನೆ ಮಾಡ್ತಾರೆ, ಸುಮಾರು 1 ಲಕ್ಷಕ್ಕೂ ಹೆಚ್ಚಿನ ಕೋಟಿ ಮತ್ತೆ ಸಾಲವನ್ನ ಈ ಸರ್ಕಾರ ಮಾಡಲಿಕ್ಕೆ ಹೊರಟಿದ್ದಾರೆ. ಈ 8.5 ಲಕ್ಷ 9 ಲಕ್ಷ ಕೋಟಿ ಸಾಲ ಏನು ಮಾಡಿದ್ದಾರೆ ಈಗ ಸರ್ಕಾರ ಮಾಡ್ತಾರೆ. ಈ ಸಾಲ ತೀರಿಸೋರು ಯಾರು? ಪುಣ್ಯಾತ್ಮರು ನೀವೇ ಈ ಸಾಲ ತೀರಿಸಬೇಕು, ಯಾವ ಸರ್ಕಾರಗಳು ತೀರ್ಸಕ್ಕಾಗಲ್ಲ. ನಿಮ್ಮ ಜೋಬಿಗೆ ಕೈ ಹಾಕಿ ನಿಮ್ಮ ಹಣವನ್ನು ದರೋಡೆ ಮಾಡ್ತಕ್ಕಂಥದ್ದು ಈ ಸರ್ಕಾರಗಳು. ದಯವಿಟ್ಟು ತಾವೆಲ್ಲ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ಇವತ್ತು ನಾನು ಈ ಒಂದು ಜಿಲ್ಲೆಯಲ್ಲಿ ಬಂದಿದ್ದೇನೆ, ನಗರದಲ್ಲಿ ನಿಮ್ಮ ಮುಂದೆ ನಿಂತಿರ್ತಕ್ಕಂಥದ್ದೇನಿದೆ, ಹಲವಾರು ಬಾರಿ ಬಂದಿದ್ದೇನೆ. ಗುತ್ತಿ ಬಸವಣ್ಣ ಯೋಜನೆಗೆ ಸರ್ಕಾರಗಳು ಗಮನ ಕೊಡ್ತಿಲ್ಲ ಅಂತ ಹೇಳಿ 48 ದಿನಗಳ ಕಾಲ ರೈತರು ಒಂದು ಪ್ರತಿಭಟನೆ ಮಾಡಿದ್ರಿ. ಆ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿ 2006-7 ಈಶ್ವರಪ್ಪನವರು ನೀರಾವರಿ ಮಂತ್ರಿಗಳಿದ್ದರು, ಕಳಿಸಿದ್ರು, ನೀವು ಧರಣಿಯನ್ನ ನಿಲ್ಲಿಸಲಿಲ್ಲ. ನಾನೇ ಬಂದು ರೈತರಿಗೆ ಮನವೊಲಿಸಿ ಅವತ್ತು ಧರಣಿ ನಿಲ್ಲಿಸಿ ಆ ಒಂದು ಯೋಜನೆಗಳಿಗೆ ಯಾವ ಒಂದು ತೀರ್ಮಾನಗಳನ್ನು ಕೊಟ್ಟೆ, ಅದು ನನ್ನ ಕರ್ತವ್ಯ ನಿರ್ವಹಿಸಿದ್ದೇನೆ. ನಾನು ಜಂಬಕ್ಕೆ ಅದನ್ನು ಹೇಳ್ಕೊಳ್ಳಲ್ಲ. ಇಲ್ಲೆಲ್ಲ ನಮ್ಮ ಪಂಚಪ್ಪನವ್ರು ಕೂತಿರ್ಬೇಕೇನೋ, ಅಲ್ಲಿ ಕೂತಿದ್ದಾರೆ.
2006-7 ನಾನು ಮುಖ್ಯಮಂತ್ರಿ ಇದ್ದಾಗ 2018ರಾಗ ಅಕ್ರಮ ಮಾಡಿದ 50 ರೂಪಾಯಿ ಬಾಂಡ್ ತಗೊಂಡು KEB. ಇವತ್ತಿನ ಸರ್ಕಾರ 20-22 ಸಾವಿರ ತುಂಬನಾಕತ್ತಾರ. ಅವತ್ತು ಇಲ್ಲಿ ಬಂಡಪ್ಪನವರಿದ್ದಾರೆ. ನಾನು ಬೀದರ್ ಜಿಲ್ಲೆಯಲ್ಲಿ ಪ್ರವಾಸ ಮಾಡಬೇಕಾದ್ರೆ ನಮ್ಮ ರೈತರು ಬೆಳೆದಂತ ಕಬ್ಬು ಮಾರಾಟ ಮಾಡಕ್ಕಾಗಿರಲಿಲ್ಲ. ಕಾರ್ಖಾನೆ ಮಾಲೀಕರು ಕೊಂಡ್ಕೊಳ್ಳಿಕ್ಕೆ ತಯಾರಾಗಿಲ್ಲ. ಬೀದರ್ನ ಒಂದು ರೈತರ ಹೊಲಕ್ಕೆ ಹೋದಾಗ ಒಣಗಿ ನಿಂತಿತ್ತು ಕಬ್ಬು. ಅಲ್ಲೇ ತೀರ್ಮಾನ ತೆಗೆದುಕೊಂಡೆ, ಈ ಬಾರಿ ರೈತರ ಸಾಲವನ್ನ ಮನ್ನಾ ಮಾಡ್ತೀನಿ ಅಂತ ಹೇಳಿ. ಆಗಿನ ಹಣಕಾಸು ಸಚಿವರು ಎಲ್ಲಿದೆ ದುಡ್ಡು, ರೈತರ ಸಾಲ ಮನ್ನಾ ಮಾಡಲಿಕ್ಕೆ ಎಲ್ಲಿ ಸಾಧ್ಯ ಅಂತಕ್ಕಂಥ ಮಾತನ್ನು ನನಗೆ ಹೇಳಿದ್ರು. 2006-7ರಲ್ಲೂ ಸಹ ಸುಮಾರು 2,500 ಕೋಟಿ ರೈತರ ಸಾಲ ಮನ್ನಾ ಮಾಡ್ತಕ್ಕಂಥ ನಿರ್ಧಾರ ಏನು ಮಾಡಿದೆ. ಬೆಳೆದಂತ ರೈತರು ಕಬ್ಬನ್ನೇನೋ ಕಟಾವು ಮಾಡಿ ಮಾರಾಟ ಮಾಡಲಿಕ್ಕಾಗಲಿಲ್ಲ. ಸುಮಾರು 248 ಕೋಟಿ ಹೆಕ್ಟರ್ಗೆ 25,000 ರೂಪಾಯಿಗಳ ಸಹಾಯಧನವನ್ನು ಕೊಡ್ತಕ್ಕಂಥ ನಿರ್ಧಾರ ನಾನು ಮಾಡಿದಂಥದ್ದೇನಿದೆ. ಯಾರು ರೈತರ ಪರವಾಗಿದ್ದಾರೆ ತಾವು ತೀರ್ಮಾನಕ್ಕೆ ಬನ್ನಿ. ನಂತರ ಬಿಜಾಪುರ ಜಿಲ್ಲೆಗೆ ಆ 248 ಕೋಟಿ ಹಣ ಏನು ಬಿಡುಗಡೆ ಮಾಡಿದ್ದೆ, ಸುಮಾರು 36-38 ಕೋಟಿ ವಿಜಯಪುರದ ರೈತರು ಕೊಡಬೇಕಾಗಿತ್ತು. ಕೊಡ್ಲಿಲ್ಲ ಅಂತೇಳಿ DC ಕಚೇರಿ ಮುಂದೆ ನೀವೆಲ್ಲ ಧರಣಿ ಮಾಡ್ತಾ ಇದ್ರಿ. ಅವತ್ತು ನಾನು ಧರಣಿಯ ಮಾಡ್ತಾ ಇದ್ದಂತ ನಿಮ್ಮಗಳ ಮುಂದೆ ಬಂದು ಸರ್ಕಾರದ ಗಮನ ಸೆಳೆಯಲಿಕ್ಕೆ ನಾನು ಹೋರಾಟ ಮಾಡಿದ್ದೇನೆ. ಅದರ ಜೊತೆಗೆ ಇವತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಬಹುಶಃ ಸುಮಾರು 27 ಸಕ್ಕರೆ ಕಾರ್ಖಾನೆಗಳು ನಡೀತಾ ಇದ್ರೆ ಅದಕ್ಕೆ ಮೂಲ ಕಾರಣ ದೇವೇಗೌಡರು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಿಮ್ಗೆ ಗಮನಕ್ಕೆ ತರ್ತೀನಿ. ನೀವೇನವರನ್ನ 16 ಸ್ಥಾನವನ್ನ ಗೆಲ್ಲಿಸಿ ದೆಹಲಿ ಕಳಿಸಿದ್ರಿ ಲೋಕಸಭೆಗೆ. ಆ ಸಂದರ್ಭದಲ್ಲಿ ಅವರು ಪ್ರಧಾನಮಂತ್ರಿಗಳಾಗಿ ಕೊಟ್ಟಂತ ಕೊಡುಗೆ ಉತ್ತರ ಕರ್ನಾಟಕದಲ್ಲಿ ಇವತ್ತು ಕಬ್ಬನ್ನ ಹೆಚ್ಚಿನ ರೀತಿಯಲ್ಲಿ ಬೆಳೀತಾ ಇದ್ದೀರಿ. ಇವತ್ತು ನಿಮಗೆ ಆರ್ಥಿಕವಾಗಿ ಶಕ್ತಿಯನ್ನು ಕೊಡಬೇಕಾದ್ರೆ ಕಾರಣ ದೇವೇಗೌಡರು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ವಿದ್ಯಾರ್ಥಿಗಳು ಉದ್ಯೋಗ ಇಲ್ಲದೆ ಧಾರವಾಡದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನಾನು ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಇದ್ದಾಗ ದೇವೇಗೌಡರು ಒಂದು ಮಾತು ಹೇಳಿದ್ರು. ಅವರು ಮುಖ್ಯಮಂತ್ರಿ ಇದ್ದಾಗ ಸುಮಾರು 1.5 ಲಕ್ಷ ಕುಟುಂಬದ ಪುರುಷರಿಗೆ ಮಹಿಳೆಯರಿಗೆ ಶಿಕ್ಷಕ ವೃತ್ತಿಯಲ್ಲಿ ಕೆಲಸವನ್ನು ಮಾಡಲಿಕ್ಕೆ ತೀರ್ಮಾನ ತೆಗೆದುಕೊಂಡಿದ್ದನ್ನು ಅವರೇನು ಜ್ಞಾಪಕ ಮಾಡಿದ್ದಾರೆ. ನಾನು ಮುಖ್ಯಮಂತ್ರಿ ಇದ್ದಾಗ ಯಾವೊಂದು ಕಾಲೇಜುಗಳು, ಹೈಸ್ಕೂಲ್ಗಳು, ಜೂನಿಯರ್ ಕಾಲೇಜನ್ನು ಪ್ರಾರಂಭ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ವು. 56,000 ಶಿಕ್ಷಕರನ್ನ ನೇಮಕ ಮಾಡ್ತಕ್ಕಂಥ ತೀರ್ಮಾನ ಮಾಡಿದೆ. 56,000 ಶಿಕ್ಷಕರನ್ನ ನೇಮಕ ಮಾಡ್ತಕ್ಕಂಥದ್ದು. ಇವತ್ತು ಸರ್ಕಾರದಲ್ಲಿ ಸುಮಾರು 76,000 ಉದ್ಯೋಗದ ಒಂದು ಶಿಕ್ಷಕರು ಇಲ್ಲ ಅಂತಕ್ಕಂಥದ್ದು ಏನಿದೆ. 3 ವರ್ಷ ಆಯ್ತಾ ಬಂತು. ಈ ಸರ್ಕಾರ ಏನ್ ಮಾಡಿದ್ದಾರೆ ಯೋಚನೆ ಮಾಡಿ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಲಬುರಗಿನಲ್ಲಿ ಒಂದು ಸಭೆ, ಯಲಬುರ್ಗಾದಲ್ಲಿ, ನಮ್ಮ ಕಲಬುರಗಿ ಅಲ್ಲ ಯಾದಗಿರಿಯಲ್ಲಿ ನಮ್ಮ ಶರಣಗೌಡರು ಇರ್ಬೇಕಿಲ್ಲಿ, ಯಾದಗಿರಿನಲ್ಲಿ ಒಂದು ಸಭೆಯಲ್ಲಿ ಭಾಗವಹಿಸ್ತಾರೆ. ಖರ್ಗೆ ಅವರು ಹೇಳ್ತಾರೆ, ನಮಗೆ ಸಿಂಗಾಪುರ ಮಾಡಬೇಡಿ, ಇಲ್ಲಿ ಮೈಸೂರು ಮತ್ತು ಕನಕಪುರ ಏನು ಮಾಡಿದ್ದೀರಿ ಅಷ್ಟು ಕೆಲಸ ಮಾಡಿಕೊಟ್ರು ಸಾಕು ಅಂತ ಹೇಳ್ತಾರೆ. ಹಲವಾರು ರಾಜಕಾರಣಿಗಳು ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ, ನಮಗೆ ಬೇರೆ ರಾಜ್ಯ ಕೊಡಿ ಅಂತಕ್ಕಂಥ ಒಂದು ಕೂಗನ್ನು ಕೆಲವರು ಆಡ್ತಕ್ಕಂಥದ್ದೇನಿದೆ. ಆ ಕೂಗನ್ನು ಹಾಕ್ತಕ್ಕಂಥವರೇ ಉತ್ತರ ಕರ್ನಾಟಕದ ಶತ್ರುಗಳು ಅಂತಕ್ಕಂಥದ್ದನ್ನ ಮರಿಬೇಡಿ ನೀವು. ಖರ್ಗೆ ಅವರು ಎಷ್ಟು ವರ್ಷ ಶಾಸಕರಿದ್ರು, ಎಷ್ಟು ವರ್ಷ ಮಂತ್ರಿಗಳಿದ್ರು. ಈಗ ಅವರ ಮಗ ಎಷ್ಟು ವರ್ಷದಿಂದ ಶಾಸಕರು, ಎಷ್ಟು ವರ್ಷ ಮಂತ್ರಿಗಳಿದ್ದಾರೆ. ಯಾತಕ್ಕೆ ನೀವು ಮೈಸೂರಿನ ಅಭಿವೃದ್ಧಿ, ಕನಕಪುರದ ಅಭಿವೃದ್ಧಿಯನ್ನು ನೀವು ಮಾಡ್ಲಿಕ್ಕೆ ಆಗಲಿಲ್ಲ? ಯಾರು ನಿಮ್ಮನ್ನ ಮಾಡಬೇಡಿ ಅಂತ ಹೇಳಿದ್ರು? ನಿನ್ನೆ ದಿನ ಕ್ಯಾಬಿನೆಟ್ನಲ್ಲಿ
ಯಾರೋ ಗೋವಿಂದರಾಜು ಅಂತ ಹೇಳಿ ಗೋವಿಂದರಾಜು ಅನ್ನೋರ ಮುಖಾಂತರ ಒಂದು ಕಮಿಟಿ ಮಾಡಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಏನಾಗಿದೆ ಅಂತಕ್ಕಂಥ ಒಂದು ವರದಿಯನ್ನು ಕೊಡಿ ಅಂತಕ್ಕಂಥದ್ದನ್ನ ಈಗಿನ ಸರ್ಕಾರ ಏನು ಕೇಳಿದೆ ನಿನ್ನೆ ದಿನ ಕೊಟ್ಟಿದ್ದಾರೆ. ಯಾವ ನಂಜುಂಡಪ್ಪ ವರದಿ 2002, 2003 ಅವರೇನು ಕೊಟ್ಟಿದ್ರು, ಯಾವ ಜಿಲ್ಲೆಗಳಲ್ಲಿ ಹಿಂದುಳಿದವರು, ಅತ್ಯಂತ ಹಿಂದುಳಿದವರು, ಮಧ್ಯಮವಾಗಿ ಹಿಂದುಳಿದವರು ಕೊಟ್ಟಿದ್ರು. ಉತ್ತರ ಕರ್ನಾಟಕ ಭಾಗಕ್ಕೆ ಹಿಂದುಳಿದಿರ್ತಕ್ಕಂಥದ್ದಕ್ಕೆ ಹಣ ಕೊಡಬೇಕು ಅಂತಕ್ಕಂಥದ್ದನ್ನೇ ಹೇಳಿದ್ರು. ಪ್ರಥಮವಾಗಿ ನಾನು ವಿಶೇಷವಾದಂಥ ಅನುದಾನವನ್ನ 2006-07 ನಾನು ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆಗಿದ್ದಾಗ ಈ ಒಂದು ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಹಣವನ್ನು ಬಿಡುಗಡೆ ಮಾಡತಕ್ಕಂಥ ನಿರ್ಧಾರ ಮಾಡಿದ್ದೆ. ನಾವು ಅನ್ಯಾಯ ಮಾಡಿದ್ದೀವ? ನಿಮಗೆ ಉತ್ತರ ಕರ್ನಾಟಕದ ಜನತೆ ನಮ್ಮಿಂದ ಅನ್ಯಾಯ ಆಗಿದೆಯಾ? ಕಲ್ಯಾಣ ಕರ್ನಾಟಕ ಹೆಸರಿಟ್ಟ ತಕ್ಷಣ ಇವತ್ತು ಕಲ್ಯಾಣ ಕರ್ನಾಟಕ ವೃದ್ಧಿ ಆಗ್ತಾ ಇದೆಯಾ? ಅಭಿವೃದ್ಧಿ. ಕಿತ್ತೂರು ಕರ್ನಾಟಕ ಅಂತ ಇಲ್ಲಿ ಹೆಸರಿಟ್ಟ ತಕ್ಷಣ ಇವತ್ತೇನು ಉದ್ಧಾರ ಮಾಡ್ತಾ ಇದ್ದೀರಾ? ಯೋಚನೆ ಮಾಡಿ. 25,000 ರೈತರ ಸಾಲವನ್ನು ಮನ್ನಾ ಮಾಡಬೇಕಾದ್ರೆ 25,000 ಕೋಟಿ, ರಾಷ್ಟ್ರೀಕೃತ ಬ್ಯಾಂಕ್ನ 2 ಲಕ್ಷ ರೂಪಾಯಿ, ಸಹಕಾರಿ ಬ್ಯಾಂಕ್ನಲ್ಲಿ 1 ಲಕ್ಷ ರೂಪಾಯಿ ಮನ್ನಾ ಮಾಡತಕ್ಕಂಥ ತೀರ್ಮಾನ ಇಡೀ ದೇಶದಲ್ಲಿ ಪ್ರಥಮವಾಗಿ ಮಾಡಿದ್ದು ಕರ್ನಾಟಕದಲ್ಲಿ. ನೀವು ನಮ್ಮನ್ನು ಏನು ಬೆಳೆಸಿದ್ದೀರಿ, ರೈತರ ಮಕ್ಕಳು ನಿಮಗೋಸ್ಕರವಾಗಿ ಮಾಡಿದಂಥ ಕಾರ್ಯಕ್ರಮ ಇದು. ಅವತ್ತು ನಾನು ಹಣವನ್ನು ಇವತ್ತು ರೈತರ ಸಾಲ ಮನ್ನಾ ಮಾಡಲಿಕ್ಕೆ ಕೊಡಬೇಕಾದರೆ ನಿಮ್ಮ ಮೇಲೆ ಸಾಲದ ಹೊರೆಯನ್ನು ಹೊರಿಸಿಕೊಡಲಿಲ್ಲ. ನೀವು ತೆರಿಗೆ ರೂಪದಲ್ಲಿ ರಾಜ್ಯ ಸರ್ಕಾರಕ್ಕೆ ಕಟ್ಟತಕ್ಕಂಥ ನಿಮ್ಮ ಹಣದಲ್ಲೇ ಆ 25,000 ಕೋಟಿಯನ್ನು ಹೊಂದಿಸಿ ನಿಮ್ಮ ಸಾಲ ಮನ್ನಾ ಮಾಡಿದ್ದೇನೆ. ನಿಮ್ಮ ಮೇಲೆ ಸಾಲದ ಹೊರೆ ಹೊರಿಸಲಿಲ್ಲ ನಾನು. ಇವತ್ತು ಯಾವ 8 ಲಕ್ಷ ಕೋಟಿ ಸಾಲ ಇವತ್ತು ನೀವು ತೀರಿಸಬೇಕಾಗಿದೆ. ಯೋಚನೆ ಮಾಡಿ. ಈಗ ಹೇಳ್ತಾ ಇದೆ ಸರ್ಕಾರ, ಯಾವ ಗ್ಯಾರಂಟಿ ಸ್ಕೀಮ್ ಏನು ಕೊಟ್ಟವು ಅದು ನಮಗೆ ಈಗ ಭಾರ ಅಂತ ಅನ್ನಿಸ್ತಾ ಇದೆ. ಯಾರು ಚೆನ್ನಾಗಿದ್ದೀರಿ, ನೀವು ಹಣ ನಮಗೆ ಬೇಡ ಅಂತೇಳಿ ನೀವುಗಳು ಬರ್ಕೊಡ್ಬೇಕು ಅಂತೇಳಿ ಈಗ ಸರ್ಕಾರ ಹೇಳ್ತಾ ಇದ್ದಾರೆ. ಇದು ಇವ್ರ ಗ್ಯಾರಂಟಿ. ಇವರು ಮಾಡಿದಂಥ ರೀತಿಯಲ್ಲಿ ಗ್ಯಾರಂಟಿಯ ಕಾರ್ಯಕ್ರಮವನ್ನು ನಾನು ಅಧಿಕಾರದಲ್ಲಿದ್ದರೆ 5,000 ರೂಪಾಯಿ ಕೊಡುವೆ. ಕಾರಣ, ಈ 2,000 ರೂಪಾಯಿಗೋಸ್ಕರವಾಗಿ ಹಲವಾರು ರೀತಿ ನಿಮ್ಮ ಮೇಲೆ ತೆರಿಗೆ ಹಾಕಿ ನಿಮ್ಮ ಬದುಕನ್ನು ಇವತ್ತೇನು ಬೀದಿಗೆ ತಂದಿದ್ದಾರೆ ಬಡವರನ್ನ, ಆ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದೇನೆ. ನಿಮ್ಮ ಬದುಕು ದೇವೇಗೌಡರು ಹೇಳಿದಂಥ ರೀತಿಯಲ್ಲಿ ನಮ್ಮ ರೈತರ ಬದುಕು ಕೈಯೊಡ್ತಕ್ಕಂಥದ್ದು ಆಗಬಾರದು. ಕೈ ನೀಡಿ ಹೃದಯ ವೈಶಲ್ಯದಿಂದ ಕೊಡ್ತಕ್ಕಂಥ ಒಂದು ಶಕ್ತಿ ಈ ರೈತರಿಗೆ ಬರಬೇಕು ಅನ್ನೋದನ್ನ ಈ 93ನೇ ವಯಸ್ಸಿನಲ್ಲಿ ಅವರೇನು ಹೇಳ್ತಾ ಇದ್ದಾರೆ. ಇವತ್ತು ನಂಜುಂಡಪ್ಪ ವರದಿಯ ಮುಖಾಂತರ ಈಗಾಗಲೇ ಸುಮಾರು 32-35,000 ಕೋಟಿ ಕೊಟ್ಟಿದ್ದೇವೆ ಅಂತಾರೆ ಅಭಿವೃದ್ಧಿಗೆ. ಎಲ್ಲ ಅಭಿವೃದ್ಧಿಯನ್ನು ಕಾಣ್ತಾ ಇದ್ದೇವೆ. ಕೆಲವು ಹಳ್ಳಿಗಳಿಗೆ ಹೋದರೆ ಚರಂಡಿಯ ನೀರು ನಿಮ್ಮ ಅದನ್ನೇ ದಾಟ್ಕೊಂಡು ನೀವು ಹೋಗಬೇಕು ಹಲವಾರು ಹಳ್ಳಿಗಳಲ್ಲಿ. ಈ ಪರಿಸ್ಥಿತಿಯಲ್ಲಿ ಉತ್ತರ ಕರ್ನಾಟಕ ಇದೆ. ಇದಕ್ಕೆ ಕಾರಣಕರ್ತರು ಯಾರು? ಯಾತಕ್ಕೆ ಈ ರೀತಿ ಆಗ್ತಾ ಇದೆ? ಎಲ್ಲಿ ಹೋಗ್ತಾ ಇದೆ ದುಡ್ಡು? ಈಗ ಗೋವಿಂದರಾಜು ವರದಿ ಕೊಟ್ಟಿದ್ದಾರೆ. ಅವತ್ತು ನಂಜುಂಡಪ್ಪನವರು ಕೊಟ್ಟಂತ 2002-03 ಒಂದು ವರದಿ ಏನಿದೆ, ಅದಕ್ಕಿಂತಲೂ ಹೆಚ್ಚಿನ ಬಡತನ, ಅದಕ್ಕಿಂತಲೂ ಹೆಚ್ಚಿನ ಹಿಂದುಳಿದಿರ್ತಕ್ಕಂಥ ತಾಲೂಕುಗಳ ಬಗ್ಗೆ ಈಗ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಹಾಗಿದ್ರೆ ಈ ಸರ್ಕಾರಗಳು ಮಾಡಿದ್ದೇನು? 2008ರಿಂದ ಯಾವ ಮುಖ್ಯಮಂತ್ರಿಗಳು ಯಾರ್ಯಾರಾಗಿದ್ರು, ಎಷ್ಟೆಷ್ಟು ವರ್ಷ ಆಳ್ವಿಕೆ ಮಾಡಿದ್ರು, ನಿಮ್ಮ ಬದುಕನ್ನು ಏನು ಮಾಡಿದ್ದಾರೆ? ಬೆಳಗಾವಿನಲ್ಲಿ ಒಂದು ವಿಧಾನಸಭೆ ನಡೆಸಬೇಕು ಅಂತ ತೀರ್ಮಾನ ಮಾಡಿದೆ. ವಿಧಾನಸೌಧವನ್ನು ಕಟ್ಟಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದೆ. ಅಲ್ಲಿ ನಾನು ಕಲ್ಲನ್ನೇ ಹಾಕಬಾರದು, ಕಲ್ಲಿನಲ್ಲಿ ನನ್ನ ಹೆಸರಿರಬಾರದು ಅಂತ ಹೇಳಿ ಏನು ರಾಜಕೀಯ ಮಾಡ್ಕೊಂಡ್ರು ಅದೆಲ್ಲ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ನನಗೆ ಇವತ್ತು ಬೇಕಾಗಿರ್ತಕ್ಕಂಥದ್ದು ಯಾವ ಒಂದು ಅಭಿವೃದ್ಧಿಯ ಕಲ್ಲುಗಳ ಮೇಲೆ ನನ್ನ ಹೆಸರೆಲ್ಲ ಬೇಕಾಗಿರೋದು. ನನಗೆ ನಿಮ್ಮ ಹೃದಯದಲ್ಲಿ ನೀವು ಒಂದು ಬಾರಿ ಕುಮಾರಸ್ವಾಮಿ ಅಂತ ಕೆಲಸ ಮಾಡಿದ್ದಾನೆ ಅಂತಕ್ಕಂಥದ್ದು ನಿಮ್ಮ ಹೃದಯದಲ್ಲಿ ಬಂದರೆ ಅದು ನನಗೆ ಇವತ್ತು ಒಂದು ಒಳ್ಳೆಯ ಒಂದು ಸಂತೋಷದ ದಿನಗಳು. ದಯವಿಟ್ಟು ನಿಮ್ಮಲ್ಲಿ ನಾನು ಮನವಿ ಮಾಡ್ತೇನೆ, ಈ ರಾಜ್ಯ ಹಾಳಾಗ್ತಾ ಇದೆ. ಈ ರಾಜ್ಯ ಸಂಪತ್ತು ಭರಿತವಾದಂಥ ರಾಜ್ಯ ಇದು. ಯಾವ ಕೆಲಸಗಳು ಬೇಕಾದರೂ ಮಾಡ್ಬೋದು, ಏನು ಬೇಕಾದರೂ ಮಾಡ್ತಕ್ಕಂಥ ಶಕ್ತಿಯನ್ನು ನೀವು ಕೊಟ್ಟಿದ್ದೀರಿ ಈ ರಾಜ್ಯ ಸರ್ಕಾರಕ್ಕೆ.
ಆದರೆ ಇವತ್ತು ಎಲ್ಲದರಲ್ಲೂ ಲೂಟಿ ಹೊಡೆಯತಕ್ಕಂಥ ಕೆಲಸ ನಡೀತಾ ಇದೆ. ಯಾವ್ಯಾವ ಕಾಲದಲ್ಲಿ ಯಾವ ರೀತಿ ಲೂಟಿ ಹೊಡೆದಿದ್ದಾರೆ ಒಂದು ಹೇಳ್ತೀನಿ ನಿಮಗೆ. ಈ ಗುತ್ತಿಗೆದಾರರು ಕಾಂಟ್ರಾಕ್ಟರ್ ಏನು ಮಾಡ್ತಾರೆ, ಕಮಿಷನ್ ಬಗ್ಗೆ ಈಗೇನು ಚರ್ಚೆ ನಡೀತಾ ಇದೆ. ನಾನು ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆಗಿದ್ದೆ 2 ಬಾರಿ. ಒಂದು ಬಾರಿ 20 ತಿಂಗಳು, ಇನ್ನೊಂದು ಬಾರಿ 14 ತಿಂಗಳು. ಒಂದು ಬಾರಿ BJP ಜೊತೆ, ಒಂದು ಬಾರಿ ಕಾಂಗ್ರೆಸ್ ಜೊತೆ. ನನ್ನ ಕಾಲದಲ್ಲಿ ಆ ಅವಧಿಯಲ್ಲಿ ಯಾರಾದರೂ ಒಬ್ಬ ಈ ನಾಡಿನ ಗುತ್ತಿಗೆದಾರರು ಕುಮಾರಸ್ವಾಮಿಗೆ ಕಮಿಷನ್ ಕೊಟ್ಟಿದ್ದೇವೆ, ಕುಮಾರಸ್ವಾಮಿಯ ಕಾಲದಲ್ಲಿ ನಮಗೆ ದುಡ್ಡು ಬರಲಿಲ್ಲ, ಇಷ್ಟು ದುಡ್ಡಿದೆ, ಕುಮಾರಸ್ವಾಮಿ ಕೊಟ್ಟಿಲ್ಲ ನಮಗೆ ಕೆಲಸದ್ದು ಅಂತಕ್ಕಂಥದ್ದನ್ನು ಒಬ್ಬ ಮಾತಾಡಿಲ್ಲ ಇಲ್ಲಿವರೆಗೆ. ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ನಾವು ನಡೆದಿದ್ದೇವೆ. ಪ್ರತಿ ತಿಂಗಳು 30ನೇ ತಾರೀಕು ಯಾರು ಈ ರಾಜ್ಯದಲ್ಲಿ ಆ ಗುತ್ತಿಗೆದಾರರು ಕೆಲಸ ಮಾಡ್ತಾ ಇದ್ರು ಅವರ ಮನೆ ಬಾಗಿಲಿಗೆ ಚೆಕ್ ಮುಖಾಂತರ ದುಡ್ಡು ಹೋಗೋದು. ಇವತ್ತೇನು ನಡೀತಾ ಇದೆ, BJP ಸರ್ಕಾರ ಇದ್ದಾಗ 40% ಅಂತ ಕಾಂಗ್ರೆಸ್ನವರು ಹೇಳಿದ್ರು. ಈ ಕಾಂಗ್ರೆಸ್ನ ಅಧಿಕಾರಿಗೆ ನೀವು ತಂದ್ರಿ, ಇದು 60% ಅಂತಾರೆ. ಈಗ ಯಾತಿ ಕಮಿಷನ್ ಕೆಲಸ ನಡೀತಾ ಇದೆ. ನಿಮ್ಮ ದುಡ್ಡನ್ನ ಈ ರೀತಿ ಲಪಟಾಯಿಸಿ ಅಭಿವೃದ್ಧಿ ಅಂತಕ್ಕಂಥದ್ದನ್ನು ಇವತ್ತು ಕುಂಠಿತಗೊಳಿಸಿ ಹಳ್ಳಿಗಳು ಇವತ್ತು ಯಾವುದೇ ರೀತಿಯ ಒಂದು ಅಭಿವೃದ್ಧಿಯನ್ನು ಕಾಣದೆ ಬಡತನ ಅಂತಕ್ಕಂಥದ್ದನ್ನು ಇವತ್ತು ನಾವೇನು ಕಾಣ್ತಾ ಇದ್ದೇವೆ. ನರೇಂದ್ರ ಮೋದಿ ಅವರು ನನಗೆ ಕೇಂದ್ರದಲ್ಲಿ 2 ಇಲಾಖೆಗಳನ್ನು ನಡೆಸಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಾನಿವತ್ತು ಅಲ್ಲಿಯ ಒಂದು ಪರಿಸ್ಥಿತಿಗಳನ್ನು ನೋಡ್ತಾ ಇದ್ದೇನೆ. ಇಲ್ಲಿ ನಮ್ಮ ಹಳ್ಳಿಗೆ ಬಂದಾಗ ನಮ್ಮ ಹಳ್ಳಿಯ ಜನರ ಬದುಕನ್ನು ನೋಡ್ತಾ ಇದ್ದೇನೆ. ನಾನು ನಿಮ್ಮಲ್ಲಿ ಸವಿನಯ ಪೂರ್ವಕವಾಗಿ ಮನವಿ ಮಾಡ್ತಕ್ಕಂಥದ್ದು, ಜಾತಿಯ ಹೆಸರಿನಲ್ಲಿ ಮತ ಕೊಡ್ಲಿಕ್ಕೆ ಹೋಗಬೇಡಿ, ಉಪಯೋಗಕ್ಕೆ ಬರಲ್ಲ. ಜಾತಿಯ ಹೆಸರನ್ನ ನೀವು ತೆಗೆದು ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಯೋಚನೆ ಮಾಡಿ ಮತ ಕೊಡಿ. ಇಲ್ಲದೆ ಇದ್ರೆ ಕರ್ನಾಟಕವನ್ನು ಸಂಪೂರ್ಣವಾಗಿ ನಾಶ ಮಾಡ್ತಕ್ಕಂಥ ದಿನ ದೂರ ಇಲ್ಲ ಈ ಕಾಂಗ್ರೆಸ್ನಿಂದ. ಆ ಹಿನ್ನೆಲೆಯಲ್ಲಿ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥದ್ದು ನೋಡಿ, ಕಳೆದ 15 ವರ್ಷದಲ್ಲಿ ಯಾರ್ಯಾರು ಎಷ್ಟು ಪ್ರಾಮಾಣಿಕವಾಗಿ ಬಡವರ ಬಗ್ಗೆ ಕನಿಕರ ಇಟ್ಟು ಕೆಲಸ ಮಾಡಿದ್ದಾರೆ, ರೈತರ ಬದುಕನ್ನು ಸರಿಪಡಿಸಲಿಕ್ಕೆ ಹೊರಟಿದ್ದಾರೆ. ಇಲ್ಲಿ ನನಗೊಂದು ಅರ್ಜಿ ಕೊಟ್ಟರು. ನನಗಿಲ್ಲಿ ಕೆಲವರು ರೈತ ಬಂಧುಗಳು ಇಸ್ರೇಲ್ ಮಾದರಿಯ ಯೋಜನೆಯನ್ನು ತರಬೇಕು, ಇವತ್ತು ರೈತರ ಸಾಲ ಮಾಡದಂಥದಕ್ಕೆ ಈಗಲೂ ಹಲವಾರು ರೀತಿಯ ಸಮಸ್ಯೆಗಳನ್ನು ಖಾಸಗಿ ಅವರಿಂದ ಸಾಲ ಪಡೆದು ಅನುಭವಿಸ್ತಾ ಇದ್ದೇವೆ, ದಯವಿಟ್ಟು ಇದೆಲ್ಲ ಸರಿಪಡಿಸಬೇಕು ಅಂತಕ್ಕಂಥ ಒಂದು ಅರ್ಜಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಒಂದು ಬಾರಿ ಪರೀಕ್ಷೆ ಮಾಡಿ ನೀವು ಈ ರಾಜ್ಯದಲ್ಲಿ 5 ವರ್ಷದ ಆಡಳಿತವನ್ನು ನಡೆಸ್ತಕ್ಕಂಥ ಸರ್ಕಾರ ಮುಂದಿನ ದಿನಗಳಲ್ಲಿ JDS ಮತ್ತು BJPಯ ಒಂದು ಮೈತ್ರಿಯ ಒಪ್ಪಂದ ಏನಾಗಿದೆ, 5 ವರ್ಷದ ಸರ್ಕಾರವನ್ನು ನಡೆಸ್ತಕ್ಕಂಥ ಅವಕಾಶ ಒಂದು ಬಾರಿ ನೀಡಿ. ನಾನು ಮುಖ್ಯಮಂತ್ರಿ ಆಗೋದು ಮುಖ್ಯ ಅಲ್ಲ, ನನಗೆ 2 ಬಾರಿ ಮುಖ್ಯಮಂತ್ರಿ ಆಗೋಗಿದ್ದೇನೆ, ಕೇಂದ್ರದಲ್ಲೂ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನನಗೆ ಬೇಕಾಗಿರೋದು ಕನ್ನಡಿಗರ ಬದುಕು, ನನ್ನ ರೈತರ ಬದುಕು. ಜಾತಿ ಭೇದ ಮರೆತು ಪ್ರತಿಯೊಂದು ಕುಟುಂಬಗಳ ಆರ್ಥಿಕ ಶಕ್ತಿಯನ್ನು ಯಾವ ರೀತಿ ಇವತ್ತು ವೃದ್ಧಿಗೊಳಿಸಬೇಕು. ನನಗೆ ಯಾವುದೇ ರೀತಿಯ ಹಿಂದುಳಿದ ವರ್ಗ ಅಂತಕ್ಕಂಥದ್ದಾಗಲಿ, ಅಲ್ಪಸಂಖ್ಯಾತರಾಗಲಿ, ದಲಿತ ಸಮಾಜ ಆಗಲಿ, ಲಿಂಗಾಯತರಾಗಲಿ, ಒಕ್ಕಲಿಗರಾಗಲಿ ಎಲ್ಲರೂ ಒಂದೇ ಅಂತಕ್ಕಂಥ ರೀತಿಯಲ್ಲಿ ನಿಮ್ಮ ಬದುಕನ್ನು ಸರಿಪಡಿಸಲಿಕ್ಕೆ ಮುಂದಿನ ಒಂದು ಚುನಾವಣೆಯಲ್ಲಿ ನೀವು ತೆಗೆದುಕೊಳ್ತಕ್ಕಂಥ ನಿರ್ಧಾರ ಇವತ್ತು ಒಂದು ಜನತೆಯ ಸರ್ಕಾರ ತರಲಿಕ್ಕೆ ನನ್ನ ಹೋರಾಟ ಏನಿದೆ ಕೊನೆಯ ಹಂತದಲ್ಲಿ ನಿಮ್ಮ ಆಶೀರ್ವಾದವನ್ನು ನಾನು ಕೇಳಕ್ಕೆ ಬಂದಿದ್ದೇನೆ. ಬಿಜಾಪುರದ ಜನತೆ ಎಂದೂ ಸಹ ಜನತಾದಳವನ್ನು ಬಿಟ್ಟುಕೊಟ್ಟಿಲ್ಲ. ಹಿಂದೆ ಯಾವೊಂದು ಜನತಾದಳ ಒಟ್ಟಾಗಿ ಕೆಲಸವನ್ನು ಮಾಡಬೇಕಾದರೆ 8ಕ್ಕೆ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿದಾಗ ದೇವೇಗೌಡರು ಮುಖ್ಯಮಂತ್ರಿಗಳಾದಂಥದ್ದನ್ನು ಇವತ್ತು ನಾನು ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತೀನಿ. ವಿಜಯಪುರದ ಜನತೆ ಆ ರೀತಿಯ ಒಂದು ಪ್ರೀತಿ ವಿಶ್ವಾಸ ಏನಿಟ್ಟಿದ್ದೀರಿ. ಹಾಸನದ ನಂತರ 2ನೇ ಸಭೆ ವಿಜಯಪುರದಲ್ಲಿ ಇವತ್ತು ಇಷ್ಟೊಂದು ಬೃಹತ್ ಸಮಾವೇಶವನ್ನು ನೀವೇ ನಡೆಸಿಕೊಟ್ಟಿದ್ದೀರಿ. ಅದು ನಮ್ಮ ಸಂಬಂಧ, ಆ ಬಾಂಧವ್ಯವನ್ನು ನಮ್ಮ ಹೃದಯದಲ್ಲಿ ಏನಿಟ್ಟಿದ್ದೇವೆ. ಅದಕ್ಕೆ ಇವತ್ತು ನಮಗೇನು ಆಶೀರ್ವಾದ ಮಾಡಿದ್ದೀರಿ. ವಿಜಯಪುರ ಬಾಗಲಕೋಟೆ 2 MP ಗಳಿಗಿದ್ದಾರೆ, ದೇವೇಗೌಡರು ಪ್ರಧಾನಮಂತ್ರಿಗಳಾಗಿ. ಅದೆಲ್ಲವನ್ನ ನಾನು ಹೇಳಲಿಕ್ಕೆ ಹೋದ್ರೆ ಸಮಯ ಆಗ್ತದೆ. ಆದರೆ ಒಂದು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ. ದೇವೇಗೌಡರು ಕೆಲವು ಹೆಸರುಗಳನ್ನು ಹೇಳ್ತಾ ಇದ್ರಿ.
ನಮ್ಮ ಬಾದಾಮಿಯ ಹನುಮಂತಪ್ಪ ಮಾವಿನ ಮರದ್ದು 2013ರಲ್ಲಿ 2018 ಅವರಿಗೆ ನಾನು ಟಿಕೆಟ್ ಕೊಟ್ಟೆ. ನನಗೆ ಅವ್ರನ್ನ ಗೆಲ್ಲಿಸ್ಲೇಬೇಕು ಅಂತ ಆಸೆ. ನೀವು ಅಷ್ಟೇ ಪ್ರೀತಿ ಇಟ್ಕೊಂಡಿದ್ರಿ ಹೋದಂಥ ಎಲ್ಲ ಹಳ್ಳಿಗಳಲ್ಲಿ. ಆದರೆ ಅವತ್ತು ಚುನಾವಣೆ ಯಾವ ಕಾಂಗ್ರೆಸ್ನಿಂದ ಸಿದ್ದರಾಮಯ್ಯನವರು, ಬಿಜೆಪಿಯಿಂದ ಶ್ರೀರಾಮುಲು ನಿಂತರು, ಅವತ್ತು ಅವರಿಗೆ ಸ್ವಲ್ಪ ಹಿನ್ನಡೆ ಆಯಿತು. ನಿಜವಾದಂಥ ಜನಪರವಾದಂಥ ಕಾಳಜಿಯನ್ನು ಹೊಂದಿರತಕ್ಕಂಥ ಹನುಮಂತಪ್ಪನವರು ನಾನು ಹತ್ತಿರದಿಂದ ಕಳೆದ 10 ವರ್ಷಗಳಿಂದ ನೋಡಿದ್ದೇನೆ. ಉತ್ತರ ಕರ್ನಾಟಕದಲ್ಲಿ ಒಬ್ಬ ನಾಯಕನಾಗಿ ಬೆಳೆಯತಕ್ಕಂಥ ಎಲ್ಲ ರೀತಿಯ ಒಂದು ಗುಣಗಳಿದ್ದಾವೆ. ಇವತ್ತು ರಾಜುಗೌಡ್ರು ಇರ್ಬೋದು, ಬಿ ಡಿ ಪಾಟೀಲ್ ಇರ್ಬೋದು, ನಮ್ಮ ಅಪ್ಪುಗೌಡ್ರು. ಅವ್ರ ಮನೆಗೆ ಹೋದೆ ನಾನು, ಬಹುಶಃ 2013 ಇರಬೇಕು, 13 ಇಲ್ಲ 2008ರಲ್ಲಿ ಬಂದಿದ್ದೆ ನಿಮ್ಮ ಮನೆಗೆ. ಅಪ್ಪುಗೌಡ್ರು ಅವ್ರ ತಂದೆ ಸುಮಾರು 4ರಿಂದ 5 ಬಾರಿ 6 ಬಾರಿ ವಿಧಾನಸಭೆಗೆ ಆಯ್ಕೆ ಆದಂಥವ್ರು. ಅಂತ ಒಂದು ನಿಷ್ಠಾವಂತ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ನಮ್ಮ ಅಪ್ಪುಗೌಡ್ರು, ಸೋಮನಗೌಡ್ರು ಏನಿದ್ದಾರೆ, ಕಳೆದ ಬಾರಿ ಸ್ವಲ್ಪ ಒಂಚೂರು ವ್ಯತ್ಯಾಸ ಆಗಿದೆ. ನಿಮ್ಮ ಆಶೀರ್ವಾದ ಇವತ್ತು ಸೋಮನಗೌಡ್ರ ಮೇಲೆ ಯಾಕೆ ಬರಬೇಕು ಅಂದರೆ, ಇವತ್ತು ಯಾವೊಂದು ಕೂಡ್ಲಿಗೆಯಲ್ಲಿ NTPCಯಿಂದ ಒಂದು ವಿದ್ಯುತ್ ಶಕ್ತಿಯನ್ನು ತಯಾರು ಮಾಡ್ತಕ್ಕಂಥ ಕಾರ್ಖಾನೆಯನ್ನು ಪ್ರಾರಂಭ ಮಾಡಿದ್ರು. ಅಲ್ಲಿ ಹಲವಾರು ರೈತರುಗಳಿಗೆ ಇವತ್ತು ಭೂ ಸ್ವಾಧೀನದ ಹಣ ಕೊಟ್ಟಿಲ್ಲ. 2 ಬಾರಿ ದೆಹಲಿಗೆ ಬಂದರು ನನ್ನ ಹತ್ರ ರೈತರನ್ನ ಕರ್ಕೊಂಡು, ಏನಾದರೂ ಮಾಡಿ ನಮ್ಮ ರೈತರನ್ನ ಉಳಿಸೋಣ ಅಂತ ಹೇಳಿ. ನಾನು ಅಧಿಕಾರಿಗಳನ್ನು ಕರೆದು ಮಾತನಾಡಿದ್ರೆ ರಾಜ್ಯ ಸರ್ಕಾರ ಅವತ್ತೇನು ತೀರ್ಮಾನಗಳನ್ನು ಮಾಡಿದ್ರು, ಯಾವುದೇ ರೀತಿಯ ದಾಖಲೆಗಳನ್ನು ಇಟ್ಟಿಲ್ಲ ಅವರು. ಇದೆಲ್ಲವನ್ನು ನೋಡಿದ್ದೇನೆ. ಆದರೂ ಒಂದು ಮಾತು ಹೇಳ್ತೇನೆ, ಆ ರೈತರಿಗೆ ಮುಂದೆ ನಿಮ್ಮ ಆಶೀರ್ವಾದದಲ್ಲಿ ಅಪ್ಪುಗೌಡರ ವಿಧಾನಸಭೆಗೆ ಕಳಿಸಿ ಆ ರೈತರ ಸಮಸ್ಯೆಯನ್ನು ಸಂಪೂರ್ಣವಾಗಿ ಸರಿಪಡಿಸಿಕೊಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ, ದೇವಾನಂದ್ ಚವ್ಹಾಣ್ ಅವರು ನನ್ನ ಆತ್ಮೀಯ ಸ್ನೇಹಿತರು. ಅವರ ಒಂದು ಪಕ್ಷದ ಸಂಘಟನೆ, ಅವರಲ್ಲಿರ್ತಕ್ಕಂಥ ಪ್ರೀತಿ ವಿಶ್ವಾಸ, ಇವತ್ತು ಇವರೆಲ್ಲರೂ ಇವತ್ತು ಶಾಸಕರಾಗಿ ಕೆಲಸ ಮಾಡ್ತಕ್ಕಂಥ ಎಲ್ಲ ರೀತಿಯ ಅರ್ಹತೆಗಳನ್ನು ಹೊಂದಿದ್ದಾರೆ. ನಿಮ್ಮಲ್ಲಿ ಕೈ ಜೋಡಿಸಿ ಈ ವೇದಿಕೆ ಮುಖಾಂತರ ವಿಜಾಪುರ ಜನತೆಗೆ, ಬಾಗಲಕೋಟೆಯ ಜನತೆಗೆ ಕೈ ಜೋಡಿಸಿ ಮನವಿ ಮಾಡ್ತೇನೆ. ನಿಜವಾದ ರಾಮರಾಜ್ಯವನ್ನ ಈ ರಾಜ್ಯದಲ್ಲಿ ಸ್ಥಾಪಿಸಲಿಕ್ಕೆ ಒಂದು ಬಾರಿ ಈ ಕಾಂಗ್ರೆಸ್ನ ಈ ರಾಜ್ಯದಲ್ಲಿ ಧಿಕ್ಕರಿಸಿ ಲಿಂಬು ಬೆಳೆಗಾರದು ಒಂದು ಭಾಗ, ದ್ರಾಕ್ಷಿ ಬೆಳೆಗಾರ ಇಲ್ಲಿ ಯಾರಾದರೂ ಇದ್ರೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ. ಕೇಂದ್ರ ಸರ್ಕಾರದ ಮುಂದೆ ಹೋದ್ರೆ ಯಾರು ನಮ್ಮ ಇದು ಹಣಕಾಸು ಸಚಿವರು ಚಿದಂಬರಂ ನಿಮಗೆ ಒಂದು ಬಿಡಗಾಸು ಕೊಡಲಿಲ್ಲ. 350 ಕೋಟಿ ಕೇಳ್ಕೊಂಡು ಹೋದ್ರಿ, 650 ಕೋಟಿ ನಿಮ್ಮ ಸಾಲ ಬಡ್ಡಿ ಎಲ್ಲ ಸೇರಿ ರಾಜ್ಯ ಸರ್ಕಾರದ ಮುಂದೆ ಹಲವಾರು ಬಾರಿ ಬಂದ್ರಿ, 1 ರೂಪಾಯಿ ಕೊಡಲಿಲ್ಲ. 2018ರಲ್ಲಿ ಯಾವ ದ್ರಾಕ್ಷಿ ಬೆಳೆಗಾರರು ಸಂಕಷ್ಟದಲ್ಲಿದ್ರೆ 200 ಕೋಟಿಯನ್ನು ಕೊಡ್ತಕ್ಕಂಥ ಒಂದು ತೀರ್ಮಾನ ಏನು ಮಾಡಿದೆ. ಮತ್ತೆ 150 ಕೋಟಿ ಬೇಕು ಅಂತ ಕೇಳಿದ್ರಿ, ನಾನು ಮಾಡಿಕೊಡ್ತೀನಿ ಮುಂದಿನ ಸಪ್ಲಿಮೆಂಟರಿ ಬಜೆಟ್ ಅಲ್ಲಿ ಅಂತ ಏನು ಹೇಳಿದೆ. ಸರ್ಕಾರವನ್ನು ತೆಗೆದುಹಾಕಿದ್ದು ಇದೇ ಕಾಂಗ್ರೆಸ್. ಅವತ್ತು ದ್ರಾಕ್ಷಿ ಬೆಳೆಗಾರರ ಕಷ್ಟಗಳಿಗೆ ಯಾರಾದರೂ ಇವತ್ತು ಧ್ವನಿಯಾಗಿ ನಿಮ್ಮ ಜೊತೆಯಲ್ಲಿ ತೀರ್ಮಾನ ಮಾಡಿದ್ರೆ ಅದು ಕುಮಾರಸ್ವಾಮಿ ಅಂತಕ್ಕಂಥದ್ದನ್ನ ದ್ರಾಕ್ಷಿ ಬೆಳೆಗಾರರು ಮರಿಬೇಡಿ. ಅದರಿಂದ